ಮೊದಲಿಗೆ ಇವತ್ತಿನ ದಿವಸ ಮಹಿಳೆಯರ ದಿನಾಚರಣೆ ಅಂದ್ರೆ ನಾಳೆ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೂರ್ವವಾಗಿ ಅದನ್ನ ಮುಂಚಿತವಾಗಿ ತಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಿ, ಸಮಾಜ ಚೆನ್ನಾಗಿರ್ಬೇಕು ಅಂತಂದ್ರೆ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಒಂದು ಮಗುವಿನ ಜನನ ಆರಂಭ ಆದ್ಮೇಲೆ 9 ತಿಂಗಳ ತಾಯಿ ಹೊತ್ತು ಜೀವನವನ್ನ ಆ ಮಗುವಿನ ಸಂರಕ್ಷಣೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಆದ್ರೆ ತಾಯಿಯನ್ನ ನಾವು ಗೌರವಿಸ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲವನ್ನೂ ಸಹಿತ ಮಾಡ್ತೀವಿ. ಆದ್ರೆ ಇದರೊಂದಿಗೆ ಬರುವಂತಹ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅಂಥ ಒಂದು ಗೌರವವನ್ನ ಸೂಚಿಸ್ತಾ ಇರುವಂತಹ ಮಹಿಳೆಯರಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಂಗಂತೇಳಿ ಪುರುಷರಿಗೆ ಇಲ್ಲ ಅಂತಲ್ಲ, ಬಟ್ ಇವತ್ತಿನ ದಿವಸ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳಿಗೆ ತಮ್ಮ ಪ್ರಕಾರ ಏನ್ ಕಾರಣ ಇರ್ಬೋದು ಅಂತ? ನಮಸ್ಕಾರ ಸರ್. ಮಹಿಳೆ ದಿನಾಚರಣೆಯ ಶುಭಾಶಯನ ಕೋರಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲ ಮಹಿಳೆಯರಿಗೆ ನನ್ನ ಶುಭಾಶಯಗಳು, ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿದ್ದೀರಾ, ಶಕ್ತಿಯುತವಾಗಿದ್ದೀರಾ ಅಂತ ಅನ್ಕೋತೀನಿ. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಆಗ್ಲಿ ಇಲ್ಲ ಯೂಟ್ಯೂಬ್ ನಲ್ಲಾಗ್ಲಿ ನೀವು ನೋಡಿರಬಹುದು, ನಾನು ಇತ್ತೀಚೆಗೆ ನೋಡಿದ್ದು ಒಂದು ವಿಡಿಯೋ, ಎಲ್ಲರೂ ನೋಡಿರ್ತಾರೆ ಸಾಮಾನ್ಯವಾಗಿ. ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಏನಂತಂದ್ರೆ ಒಂದು ಹೆಣ್ಣು ಮಗು ಹುಟ್ಟಿದಾಗ್ಲಿನಿಂದ ಅದರ ವೃದ್ಧಾಪ್ಯದವರೆಗಿನ ಜರ್ನಿ ಅದನ್ನ ತೋರಿಸ್ತಾರೆ ಆ ವಿಡಿಯೋನಲ್ಲಿ. ಅಂದ್ರೆ 1 ನಿಮಿಷದ ವಿಡಿಯೋ ಇರ್ಬೋದು, ಅದರಲ್ಲಿ ಹುಟ್ಟಿದಾಗ್ಲಿನಿಂದ ವೃದ್ಧಾಪ್ಯದ ತನಕ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಅದ್ರಲ್ಲಿ ನಾನು ಗಮನ ಇಟ್ಟು ನೋಡಿದ್ದೇನಂತಂದ್ರೆ, ಆ ಹುಡುಗಿ ನಡಿತಾನೇ ಇರ್ತಾಳೆ. ಆ ಫೇಸ್ ಚೇಂಜ್ ಆಗ್ತಾ ಇರುತ್ತೆ. ಅವಳು ಹೆಣ್ಣಾಗ್ತಾಳೆ, ಆಮೇಲೆ ಮದ್ವೆ ಆಗ್ತಾಳೆ, ಮಗು ಆಗುತ್ತೆ, ಆಮೇಲೆ ವೃದ್ಧೆ ಆಗ್ತಾಳೆ, ಹಾಗೆ ಚೇಂಜ್ ಆಗ್ತಾನೆ ಇರುತ್ತೆ. ಇದ್ರಲ್ಲಿ ನಾನೊಂದು ಗಮನಿಸಿದ ವಿಷಯ ಏನಂತಂದ್ರೆ, ಯಾವ ಫೇಸ್ ನಲ್ಲಿ ಕೂಡ ಒಂದು ಫೇಸ್ ಇಂದ ಇನ್ನೊಂದು ಫೇಸ್ ಚೇಂಜ್ ಆದಾಗ ಒಂದ್ಸಲಿ ನಿಂತು ಓಕೆ ನನ್ನಲ್ಲಿ ಏನ್ ಆಗ್ತಿದೆ ಅನ್ನೋ ಗಮನನೇ ಮಾಡೋದಿಲ್ಲ ಆ ಹೆಣ್ಣು. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹೆಂಗಸರಲ್ಲಿ ಹುಟ್ಟಿದಾಗ್ಲಿನಿಂದ ವೃದ್ಧಾಪ್ಯದವರೆಗೂ ಸಾಯೋವರೆಗೂ ಬಹಳಷ್ಟು ಚೇಂಜಸ್ ಆಗುತ್ತೆ. ಎಲ್ಲ ನಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ಆಗ್ತಾ ಇರುತ್ತೆ. ಆದ್ರೆ ನಾವ್ ಒಂದ್ಸಲಿನೂ ನಿಂತು ನನ್ನಲ್ಲಿ ಏನ್ ಚೇಂಜ್ ಆಗ್ತಿದೆ, ನನ್ನ ಬಾಡಿನಲ್ಲಾಗ್ಲಿ ನನ್ನ ಮೈಂಡಲ್ಲಾಗ್ಲಿ ಏನ್ ಚೇಂಜ್ ಆಗ್ತಿದೆ, ಅದಕ್ಕೆ ತಕ್ಕಂತೆ ನಾನು ಏನ್ ಮಾಡ್ಬೇಕು ಅನ್ನೋ ಕಾನ್ಶಿಯಸ್ನೆಸ್ ಏನಿದೆಯಲ್ಲ, ಅದನ್ನ ನಾವು ನಿಧಾನವಾಗಿ ಕಳ್ಕೊತಾ ಇದೀವಿ. ಹಾಗಾಗಿ ಒಂದು ಕಾನ್ಶಿಯಸ್ನೆಸ್ ಕಳ್ಕೊತಿದೀವಿ, ಹಾಗಾಗಿ ನಾವು ಅದಕ್ಕೆ ತಕ್ಕಂತ ಮೆಷರ್ಸ್ ನ ತಗೋತಾ ಇಲ್ಲ. ಇನ್ನೊಂದು ಬದಲಾಗ್ತಾ ಇರೋ ಲೈಫ್ ಸ್ಟೈಲ್ ಅಂತಂದ್ರೆ, ಈಗ ಮಹಿಳೆಯರು ಸ್ಪೇಸ್ ಇಂದ ಹಿಡಿದು ಎಲ್ಲಾ ಕಡೆನೂ ಸಕ್ಸಸ್ಫುಲ್ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದೀವಿ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಎಲ್ಲೆಲ್ಲಿ ಫೇಸ್ ಮಾಡ್ತಿದೀವಿ, ಮುಂಚೆ ಸಿಗ್ತಾ ಇರ್ಲಿಲ್ಲ ಆ ಥರದ ಇಶ್ಯೂಸ್ ಅನ್ನೋ ಥರದ್ದು ಇವಾಗ ಯಾವ್ಯಾವ ಜಾಸ್ತಿ ಆಗಿದೆ ಅನ್ನೋ ಅರಿವು ಕಮ್ಮಿ ಆಗ್ತಾ ಇದೆ. ಮೊದಲನೇ ಈ ಕಾನ್ಶಿಯಸ್ನೆಸ್ ಒಂದು ಶುರು ಆಯ್ತು ಅಂತಂದ್ರೆ ನಮ್ಮಲ್ಲಿ, ಈವನ್ ರಿಸರ್ಚರ್ಸ್ ಅಲ್ಲಿ, ಈವನ್ ಡಾಕ್ಟರ್ಸ್ ಅಲ್ಲಿ, ಈವನ್ ಜನಸಾಮಾನ್ಯರಲ್ಲಿ ಅವ್ರಿಗೆ ಏನಾಗ್ತಿದೆ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಶುರು ಆಯ್ತು ಅಂತಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಓಕೆ, ಮಾತಾಡೋಣ. ಹಾಗಿದ್ರೆ ಇದಕ್ಕೆ ಕಾರಣಗಳು ಏನೇನು, ಸಮಾಜ ಹೇಗಿರಬೇಕು, ಜೊತೆಗೆ ಮಹಿಳೆಯರು ತಾವು ಹೇಳಿರುವ ಹಾಗೆ ಸ್ವಯಂ ಪ್ರೇರಿತವಾಗಿ ನಮ್ಮ ಅನಾರೋಗ್ಯವನ್ನು ಹೇಗೆ ಗುರುತಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ನಾವು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದೀವಿ. ಬಟ್ ಅದನ್ನ ಹೇಗೆ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮಿಂದನೇ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಸಮಾಜ ಹೇಗೆ ಸುಧಾರಣೆ ಆಗ್ಬೇಕು ಅಂತ ಹೇಳಿ. ಹಾಗೆ ಶ್ರುತಿ ಮೇಡಮ್ ಹೇಳಿ, ತಮ್ಮ ಪ್ರಕಾರ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗಳು, ಅದು ಮಹಿಳೆಯರಾಗ್ಲಿ ಅಥವಾ ಪುರುಷರಾಗ್ಲಿ, ಮೂಲ ಕಾರಣ ತಮ್ಮ ಪ್ರಕಾರ ಏನೋ ಇರ್ಬೋದು? ಕಾರಣ ಏನಂತಂದ್ರೆ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈಗಿನ ತಲೆಮಾರಲ್ಲಿ ಇರುವಂತಹ 80 ಅಥವಾ 85 ವಯಸ್ಸು ಅಥವಾ 60 ವರ್ಷ ಮೇಲ್ಪಟ್ಟವರಿಗೆ ಈಗಿನ ಬಿಲೋ 50 ಇಯರ್ಸ್ ಅಥವಾ 40 ಇಯರ್ಸ್ ಇರೋ ನಾವು ನೋಡ್ತಾ ಇರುವಂತಹ ಅನಾರೋಗ್ಯಗಳು ಅಷ್ಟೊಂದು ಕಾಣಿಸ್ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅದಕ್ಕೆ ಜೀವನ ಶೈಲಿ ಅಂತ ಹೇಳ್ತೀವಿ. 70-80 ನಿಮ್ ತಂದೆ ತಾಯಿನೋ ಅಥವಾ ನನ್ನ ತಂದೆ ತಾಯಿನೋ ನಾವು ಲೆಕ್ಕಾಚಾರ ಹಾಕಿದಾಗ ನಮ್ಗಳಿಗೆ ಇರ್ತಾ ಇರುವಂತಹ ಕಾಯಿಲೆಗಳು ಅಷ್ಟೊಂದು ನಮ್ಮ ಹಿರಿಯರಿಗೆ ಇಲ್ಲ. ಅಂದ್ರೆ ಅವರ ಜೀವನ ಶೈಲಿ ಹೇಗಿತ್ತು, ಈಗಿನ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಕಾರಣ ಏನಂತಂದ್ರೆ ಪ್ರಕೃತಿಯ ಜೊತೆಗೆ ನಾವು ಜೀವನವನ್ನು ಮಾಡ್ತಾ ಇದೀವಿ ಅಂತ ಹೇಳಿ ತಮ್ಮ ಹಿರಿಯರು ಕೂಡ ಹೇಳ್ತಿರ್ತಾರೆ. ಅದಕ್ಕೆ ನಾವು ಪ್ರಕೃತಿ ಮಾತೇನು ಅಂತ ಹೇಳ್ತೀವಿ, ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಅಂತಾನು ಹೇಳ್ತೀವಿ. ಹೇಳಿ, ತಮ್ಮ ಪ್ರಕಾರ ಏನು ಹೆಚ್ಚಾಗ್ತಿರುವಂತಹ ಅನಾರೋಗ್ಯ ಸಮಸ್ಯೆ ಏನ್ ಕಾರಣ ಇರ್ಬೋದು ತಮ್ಮ ಪ್ರಕಾರ? ಹಾ ಸರ್, ಮೊದಲಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಕ್ಕೆ ಪ್ರಾಬ್ಲಮ್ಸ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಬೆಳೆದ್ ಬಂದಿದ್ದ ರೀತಿನ ನೋಡ್ಬೋದು ಸರ್. ನಮ್ಮನ್ನ ಬೆಳೆಸಿದಂತ ಅಜ್ಜಿ ತಾತಂದಿರು ನಮ್ ಜೊತೆ ಆಟ ಆಡ್ತಿದ್ರು, ಮಣ್ಣಲ್ಲಿ ಆಡ್ಲಿಕ್ ಬಿಡ್ತಿದ್ರು, ಹೊರಗಡೆ ಸೂರ್ಯನ ಬೆಳಕಲ್ಲಿ ನಾವು ಆಟ ಆಡ್ತಿದ್ವಿ, ತುಂಬಾ ಬೇರೆ ರೀತಿಯೆಲ್ಲ ಆಟಗಳೆಲ್ಲ ಆಡ್ಕೊಂಡು ಆಹಾರ ನೋಡಿದ್ರೆ ತುಂಬಾ ಪೌಷ್ಟಿಕವಾದಂತ ಆಹಾರ, ಮನೇಲಿ ಮಾಡುವಂತ ಆಹಾರ ಜಾಸ್ತಿ ತಿಂತಿದ್ವಿ. ಬಟ್ ಈಗ ಎಲ್ಲಾ ಮಕ್ಳ ಕೈಯಲ್ಲೂ ಮೊಬೈಲ್ ಫೋನು, ಲ್ಯಾಪ್ಟಾಪ್, ಅವ್ರ ಕ್ಲಾಸಸ್ ಅಲ್ಲೂ ಅದೇ, ಆಟ ಆಡ್ಲಿಕ್ಕೂ ಅದೇ, ಏನಾದ್ರೂ ತಿಳ್ಕೊಬೇಕು ಅಂದ್ರೂ ಮೊಬೈಲ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಮಕ್ಳಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದಿಲ್ಲ. ಮತ್ತ ಅವ್ರು ತಿಂತಿರುವಂತ ಆಹಾರ, ಆ ಚಿಕ್ಕ ಮಕ್ಳಿಗೂ ಪಿಜ್ಜಾ, ಬರ್ಗರ್, ಚಾಕ್ಲೇಟ್ಸ್ ಇದೆಲ್ಲ ಕೊಡ್ತಾ ಹೋಗ್ತಿರೋದ್ರಿಂದ ತುಂಬಾನೇ ಎಫೆಕ್ಟ್ ಆಗ್ತಿದೆ.
ಅವರ ಮೈಂಡ್ ಮೇಲೆ, ಅವ್ರ ಥಿಂಕಿಂಗ್, ಮೈಂಡ್ ಆಸ್ ಇನ್ ಥಿಂಕಿಂಗ್, ಥಾಟ್ ಪ್ರಾಸೆಸ್ ಮೇಲೆ, ನೆನಪಿನ ಶಕ್ತಿ ಮೇಲೆ, ದೇಹದ ಬೆಳವಣಿಗೆಯಲ್ಲಿ ತುಂಬಾ ಎಲ್ಲ ಚೇಂಜಸ್ ಕಾಣ್ತಿದೆ ಸರ್. ಸೊ ಇದೆಲ್ಲ ಒಂದು ಕಾರಣ ಆಗ್ತಿದೆ. ಓಕೆ ಅಂದ್ರೆ ಈಗ ನಾವು ಇನ್ನು ಮಾತಾಡೋಣ. ಇನ್ನು ಮಹಿಳೆಯರು ಅಂತ ಹೇಳಿದ ತಕ್ಷಣ ಮಕ್ಕಳಿಂದನೇ ಆರಂಭ ಮಾಡೋದಾಯ್ತು ಅಂದ್ರೆ, ಋತುಮತಿ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದಾಯ್ತು ಅಂದ್ರೆ, ಹಿಂದೆ ಎಲ್ಲ ಮತ್ತೆ ತಿರ್ಗಿ ಒಂದು 5 ವರ್ಷಗಳ ಹಿಂದೆ ನಾವು ಆಯ್ತು ಅಂತಂದ್ರೆ ಋತುಮತಿ ದಿನಮಾನಗಳು ಬಹುಶಃ ಒಂದು 13 ಅಥವಾ 14-15 ವರ್ಷದಲ್ಲಿ ಆರಂಭ ಆಗ್ತಾ ಇತ್ತು. ಈಗ ಕಾಲಕ್ರಮೇಣವಾಗಿ ಆಹಾರ ಶೈಲಿ ಆಗಿರ್ಬೋದು ಅಥವಾ ಜೀವನ ಶೈಲಿ ಇವೆರಡರಿಂದನೂ ಮುಖ್ಯವಾಗಿರುವಂತಹ ಕಾರಣದಿಂದಾಗಿ 8 ಅಥವಾ 9ನೇ ವಯಸ್ಸಲ್ಲಿ ಋತುಮತಿ ಆಗುವಂಥದ್ದು ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನೋ ಇರ್ಬೋದು, ಆಮೇಲೆ ಇದನ್ನ ಹೇಗೆ ಸರಿಪಡಿಸ್ಕೋಬಹುದು ಅಂತ ತಾವು ಹೇಳ್ಬೋದು. ಜೊತೆಗೆ ಆಯುರ್ವೇದ ಶಾಸ್ತ್ರ ಏನ್ ಹೇಳುತ್ತೆ ಇದಕ್ಕೆ? ಅರ್ಲಿ ಮೆನಾರ್ಕೆ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ 12ರಿಂದ 16 ವರ್ಷದ ಒಳಗಡೆ ಸಾಮಾನ್ಯವಾಗಿ ಋತುಮತಿ ಆಗ್ಬೇಕು ಫಸ್ಟ್ ಟೈಮ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು 8 ವರ್ಷ, 9 ವರ್ಷ, 10 ವರ್ಷದ ಒಳಗಡೆನೆ ಹೆಣ್ಮಕ್ಳು ಋತುಮತಿ ಆಗ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಇವ್ರು ಹೇಳ್ದ ಹಾಗೇನೆ ಫಿಸಿಕಲ್ ಆಕ್ಟಿವಿಟಿ, ಅಂದ್ರೆ ನಾವು ಮುಂಚೆ ಯಾವ ತರದ ಆಟಗಳನ್ನ ಆಡ್ತಿದ್ವಿ ಅದು ಕೂಡ ಕಮ್ಮಿ ಆಗಿದೆ. ನಾವು ತಿಂತಾ ಇರೋ ಆಹಾರ ಮೇಜರ್ ಎಲ್ಲ ಪ್ಯಾಕ್ಡ್ ಫುಡ್ಸ್, ಪ್ರಿಸರ್ವೇಟಿವ್ ಆಡ್ ಆಗಿರುವಂತಹ ಫುಡ್ಗಳು, ಇದರಿಂದ ಹಾರ್ಮೋನಲ್ ಚೇಂಜಸ್ ಬಹಳಷ್ಟು ಆಗ್ತಾ ಇದೆ. ಮತ್ತೆ ಇನ್ನೊಂದು ಕಾರಣ, ಇತ್ತೀಚೆಗೆ ಪೇಪರ್ಗಳಲ್ಲಾಗ್ಲಿ ಆರ್ಟಿಕಲ್ಸ್ಗಳಲ್ಲಾಗ್ಲಿ ಬರ್ತಾ ಇರೋದು ಏನಂತಂದ್ರೆ, ನಾವು ಕುಡಿತಾ ಇರೋ ಹಾಲು ಏನಿದೆಯಲ್ಲ ಅದು ಯಾವ ಹಸುವಿಂದ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಹಸುವಿನಲ್ಲಿ ಸಾಮಾನ್ಯವಾಗಿ ಇವಾಗ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಡ್ತಾರೆ. ಹಾಗಾಗಿ ನಾವು ಕುಡ್ತಿರೋ ಹಾಲಿಂದ ಎಷ್ಟೋ ಪೇರೆಂಟ್ಸ್ ಹಾಲು ಕೊಡೋದನ್ನೇ ನಿಲ್ಸಿದ್ದಾರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾರಣಕ್ಕೋಸ್ಕರ. ಹಾಗಾಗಿ ನಾವು ಕುಡಿದಿರೋ ಹಾಲಿನಿಂದಾನೇ ಆ ಹಾರ್ಮೋನಲ್ ಚೇಂಜಸ್ ತುಂಬಾ ಮುಂಚೆಯಿಂದ ಶುರು ಆಗ್ತಿದೆ. ಇದು ಮೇಜರ್ ಇಶ್ಯೂ ಆಗ್ತಾ ಇದೆ. ಆದ್ರಿಂದಾಗಿ ಅರ್ಲಿ ಮೆನಾರ್ಕೆ ಶುರು ಆಗ್ತಿರ್ಬೋದು. ಮತ್ತೆ ಮೆಂಟಲ್ ಮೆಚುರಿಟಿ ಏನಿದೆಯಲ್ಲ ಅದು ಅಂದ್ರೆ ಇನ್ಫಾರ್ಮೇಶನ್ ಜಾಸ್ತಿ ಆಗಿ, ಅಥವಾ ಡಿವೈಸಸ್, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಇನ್ಫಾರ್ಮೇಶನ್ ಜಾಸ್ತಿ ಆಗಿ ಮೆಂಟಲ್ ಮೆಚುರಿಟಿ ತುಂಬಾ ಬೇಗ ಆಗ್ತಿದೆ ಹೆಣ್ಣು ಮಕ್ಕಳಿಗೆ. ಒಂದು 12 ವರ್ಷ ಆದ್ಮೇಲೆ ಬರುವಂತ ಮೆಚುರಿಟಿ 6 ವರ್ಷ 7 ವರ್ಷದ ಮಗುನಲ್ಲೇನೆ ಬರ್ತಾ ಇದೆ. ಹಾಗಾಗಿ ಎಲ್ಲ ರೀಸನ್ ಗಳಿಂದ ಅರ್ಲಿ ಮೆನಾರ್ಕೆ ನಾವು ನೋಡಬಹುದು. ಓಕೆ ಅಂದ್ರೆ ಈಗ ಮುಂಚಿತವಾಗಿ ಅಂದ್ರೆ ಒಂದು ವಯೋಸಹಜವಾಗಿ ಆಗೋಕ್ಕಿಂತ ಮುಂಚೆನೆ ಆಗ್ತಾ ಇರೋದಕ್ಕೆ ಇದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಗಳಾಗ್ಬೋದು ಅಂದ್ರೆ, ಈ 8 ಅಥವಾ 9 ವಯಸ್ಸಲ್ಲಿ ಆಗ್ಬಿಡ್ತಾರೆ ಸರಿ, ಅದಾನಂತರ ಒಂದು 17-18 ವರ್ಷ ಅಥವಾ ಮದುವೆ ವಯಸ್ಸು ಬಂದಾದ್ಮೇಲೆ ಆ ದಿನಮಾನಗಳಲ್ಲಿ ಆಗುವಂತ ಸಮಸ್ಯೆಗಳು ಏನೇನು ಆಗ್ಬೋದು? ಚಿಕ್ಕ ವಯಸ್ಸಲ್ಲಿ ಋತುಮತಿ ಆದ್ರು ಅಂತ ಆದ್ರೆ ಕೆಲವರಿಗೆ ಮ್ಯಾಮ್ ಹೇಳ್ದಂಗೆ ಗೊತ್ತಿರುತ್ತೆ ಹೇಗೆ ನಾವು ಪ್ರಿಕಾಷನ್ಸ್ ತಗೋಬೇಕು, ಅಥವಾ ಋತುಮತಿ ಆದಾಗ ಹೆಂಗಿರ್ಬೇಕು, ಹೈಜೀನ್ ಹೇಗ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ. ಬಟ್ ಕೆಲವು ಮಕ್ಳಿಗೆ ಈ ಹಳ್ಳಿ ಕಡೆ ಎಲ್ಲ ಇವಾಗ ಅರಿವು ಬಂದಿದೆ. ಬಟ್ ಆದ್ರೂ ಹೆಣ್ಮಕ್ಳಿಗೆ ಒಂಥರ ಮುಜುಗರ, ಸಂಕೋಚ, ಅದರಿಂದ ಅವರು ಹೈಜೀನ್ ಮೇಂಟೈನ್ ಮಾಡದೇ ಇರ್ಬೋದು. ಅದರಿಂದ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಅರ್ಲಿ ಏಜಸ್ ಅಲ್ಲಿ. ಅದಾದ ನಂತರ ಟೀನೇಜ್ ಬಂದಾದ್ಮೇಲೆ ಆಸ್ ಸಚ್ ಓವರೀಸ್ ಇಷ್ಟೇ ಅಂತ ಪ್ರೊಡ್ಯೂಸ್ ಆಗತ್ತೆ, ಓವಮ್ ಇಷ್ಟೇ ಅಂತ ಪ್ರೊಡ್ಯೂಸ್ ಆಗತ್ತೆ ಓವರಿಲಿ. ಸೊ ಅದು ಒಂದು ಕಮ್ಮಿ ಆಗ್ತಾ ಬರುತ್ತೆ ಆಸ್ ವಿ ಏಜ್. ಪ್ರತಿ ತಿಂಗಳು ಮೆನಾರ್ಕೆ ಮೆನ್ಸ್ಟ್ರುಯಲ್ ಸೈಕಲ್ ಆದಾಗ ಪ್ರತಿ ಒಂದು ತಿಂಗಳಲ್ಲೂ ಸಹ ಓವಮ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಕೌಂಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅವ್ರ ಮದುವೆ ಆಗೋ ಟೈಮಲ್ಲಿ ಈಗ ಲೇಟ್ ಮ್ಯಾರೇಜಸ್ ಎಲ್ಲ ತುಂಬಾ ಜಾಸ್ತಿ ನೋಡ್ತಿದೀವಿ, ಬಿಕಾಸ್ ಅವ್ರ ಕರಿಯರ್ ಓರಿಯೆಂಟೆಡ್ ಇರ್ತಾರೆ. ಸೊ ಹಂಗಾದಾಗ ಅವ್ರ ಮದ್ವೆ ಲೇಟ್ ಆದಾಗ ನೆಕ್ಸ್ಟ್ ಮಗು ಪ್ಲಾನ್ ಮಾಡ್ಬೇಕಂದ್ರೆ ಅವ್ರಿಗೆ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನೋಡ್ತಾರೆ. ಅದರಿಂದಾಗಿ ಎಷ್ಟೋ ಜನ ಈಗ ತುಂಬಾ ಹಾಸ್ಪಿಟಲ್ಸ್ ಫರ್ಟಿಲಿಟಿ ಸೆಂಟರ್ಸ್ ಅಂತಾನೆ ತುಂಬಾ ಜಾಸ್ತಿ ಆಗೋಗಿದೆ. ಸೊ ಅಲ್ಲಿಗೆಲ್ಲ ಹೋಗೋದು ಜಾಸ್ತಿ ಆಗಿದೆ ಸರ್. ಓಕೆ ಇದ್ರ ಜೊತೆಗೆ ಇನ್ನು ಋತುಮತಿ ಸಮಸ್ಯೆಗಳು ಪೂರ್ವವಾಗಿ ಆಗುವಂತಹ ವಿಷಯಗಳಲ್ಲಿ ಬಂತು ಅಂದ್ರೆ, ಇವರು ಆರೋಗ್ಯ ರಕ್ಷಣೆಯನ್ನ ಹೆಂಗ್ ಮಾಡಿದ್ರೆ ಆಗುತ್ತೆ ಅಂತ. ಈಗ 8 ಅಥವಾ 9 ವಯಸ್ಸಲ್ಲಿ ಆಗುತ್ತೆ, 10 ವಯಸ್ಸಲ್ಲಿ ಆಗುತ್ತೆ. ಅವರು ಆರೋಗ್ಯ ರಕ್ಷಣೆಯನ್ನ ಹೇಗ್ ಮೈಂಟೈನ್ ಮಾಡಿದ್ರೆ ಮುಂಬರುವಂತ ದಿನಗಳಲ್ಲಿ ಹೆಚ್ಚಿನ ಅನಾಹುತಗಳು ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಅದು 9ನೇ ವಯಸ್ಸಲ್ಲೇ ಶುರುವಾಗ್ಲಿ, 12ನೇ ವಯಸ್ಸಲ್ಲೇ ಶುರುವಾಗ್ಲಿ, ಇಲ್ಲ 16ನೇ ವಯಸ್ಸಲ್ಲೇ ಶುರುವಾಗ್ಲಿ, ನಮ್ಮಲ್ಲಿ ರಜಸ್ವಲಚರ್ಯ ಅನ್ನೋದಕ್ಕೆ ಬಹಳ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ 3 ದಿನಗಳು ಅಥವಾ 5 ದಿನಗಳು ಏನು ನಮ್ಗೆ ರಕ್ತಸ್ರಾವ ಆಗುತ್ತಲ್ಲ, ಆ ಟೈಮ್ ನಲ್ಲಿ ಮಾಡುವಂತಹ ವಿಧಾನಗಳು ಒಂದಷ್ಟು ಹೇಳಿದ್ದಾರೆ. ಅಂದ್ರೆ ಯಾವ ರೀತಿಯಾದ ಊಟವನ್ನ ಮಾಡಬೇಕು, ನಾವು ಯಾವ ರೀತಿಯಾದ ವಿಹಾರವನ್ನ ಮಾಡಬೇಕು, ಯಾವ ರೀತಿ ರೆಸ್ಟ್ ತಗೋಬೇಕು, ಇದ್ರ ಮೇಲೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ತಾ ಹೋಗ್ಬೇಕು ಅಂತಂದ್ರೆ, ನಾವು ಆ 3 ದಿನಗಳು ಆದಷ್ಟು ಎಕ್ಸರ್ಸೈಸ್ಗಳಾಗ್ಲಿ ಅಥವಾ ಅತಿಯಾದ ಮೆಂಟಲ್ ಸ್ಟ್ರೆಸ್ ತಗೊಳ್ಳೋದಾಗ್ಲಿ ಇದನ್ನ ಕಮ್ಮಿ ಮಾಡ್ಬೇಕು. ಅಂದ್ರೆ 3 ದಿನ ನಾವು ಎಷ್ಟಾಗುತ್ತೋ ಅಷ್ಟು
ರೆಸ್ಟ್ ತಗೋಬೇಕು. ಓಕೆ. ಇನ್ನೊಂದು ಆದಷ್ಟು ಆ 3 ದಿನ ನಾವು ಸ್ವಲ್ಪ ಮಧುರಯುಕ್ತವಾದಂತಹ ಆಹಾರ ಅಂದ್ರೆ ಪಾಯಸ ಮಾಡ್ಕೊಂಡು ಕುಡಿಯೋದು, ಅನ್ನ, ಅಕ್ಕಿ, ಹಾಲು, ಸಕ್ಕರೆ, ತುಪ್ಪ ಈ ತರದ್ದು ಆಹಾರನ ಸೇವಿಸೋದು ತುಂಬಾ ಒಳ್ಳೇದು. ಅದಲ್ದಲೇನೆ ದಿನನಿತ್ಯದ ನಮ್ಮ ಚರ್ಯದಲ್ಲಿ ಅಭ್ಯಂಗ ಮಾಡ್ಕೊಂಡು ಬರೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಆ ಟೈಮ್ನಲ್ಲಿ ಆಗುವಂತ ಪ್ರಾಬ್ಲಮ್ ಏನಂತಂದ್ರೆ ಅತಿಯಾದ ನೋವು, ಅಂದ್ರೆ ರಕ್ತಸ್ರಾವ ಆಗೋ ಟೈಮಲ್ಲಿ ತುಂಬಾ ನೋವಾಗುತ್ತೆ. ಆ ನೋವನ್ನ ತಡೆಯೋದಕ್ಕೆ ಶಕ್ತಿ ಬೇಕಾಗತ್ತೆ ಮೊದಲನೇದು. ಹಾಗಾಗಿ ನಾವು ಆದಷ್ಟು ಸ್ನಿಗ್ಧವಾಗಿರುವಂತಹ ಆಹಾರ ಅಂದ್ರೆ ಎಣ್ಣೆ, ತುಪ್ಪ ಇರುವಂತಹ ಆಹಾರ ಮತ್ತು ಮಧುರವಾದಂತಹ ಸ್ವೀಟ್ ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ಮತ್ತು ತಿಂಗಳು ಪೂರ್ತಿ ನಾವು ಅಭ್ಯಂಗವನ್ನ ಮಾಡಬೇಕು. ಆ ಟೈಮಿನಲ್ಲಿ ಮಾಡಬಾರ್ದು, ಅದಕ್ಕೂ ಮುಂಚೆ ದಿನನಿತ್ಯ ನಾವು ಅಭ್ಯಂಗನ ಆಚರಿಸ್ಕೊಂಡು ಬಂದ್ರೆ ನಮ್ಮಲ್ಲಿ ವಾಯು ದೋಷ ಅನ್ನೋದು ಕಮ್ಮಿ ಆಗುತ್ತೆ. ಹಾಗಾಗಿ ಪೇನ್ ಅನ್ನೋದು ಆ ಟೈಮ್ನಲ್ಲಿ ಕಮ್ಮಿ ಆಗುತ್ತೆ. ಓಕೆ. ಇದ್ರ ಜೊತೆ ಈ ಋತುಮತಿಯ ಜೊತೆಗೆ ನೆಕ್ಸ್ಟ್ ಮುಂಬರುವಂತಹ ದಿನಗಳಲ್ಲಿ ಆಗುವಂತದ್ದು ಏನಂದ್ರೆ ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಸರಿಯಾದ ಸಮಯದಲ್ಲಿ ಪ್ರತಿ ತಿಂಗಳು ಆಗ್ತಾ ಇರುವಂತಹ ಮುಟ್ಟಿನ ಸಮಸ್ಯೆ ಸ್ವಲ್ಪ ಡಿಲೇ ಆಗ್ತಾ ಇರುವಂತದ್ದು ಅಥವಾ ಟೈಮ್ ವೇರಿಯೇಷನ್ಸ್ಗಳು ತುಂಬಾನೇ ಗ್ಯಾಪ್ ಇರುತ್ತೆ. ಅಂದ್ರೆ ಇದಕ್ಕೆ ಮೂಲ ಕಾರಣ ಏನಿರ್ಬೋದು? ಯಾಕಂದ್ರೆ ಇಲ್ಲಿಂದ ಆರಂಭವಾಗಿರುವಂತಹ ಸಮಸ್ಯೆ ಇರ್ಬೋದು ಅಥವಾ ಒಂದು 18 ಇಯರ್ಸ್ ಅಥವಾ ಆ ವಯಸ್ಸಾದ್ಮೇಲೆ ಬರುವಂತಹ ಆಹಾರ ಶೈಲಿನ ಅಥವಾ ಜೀವನ ಶೈಲಿ ಏನ್ ಕಾರಣ ಇರ್ಬೋದು? ಎರಡು ಆಗುತ್ತೆ ಸರ್. ಆಹಾರ ಶೈಲಿ ಚೇಂಜ್ ಆಗ್ತಾ ಬರುತ್ತೆ. ಜೀವನ ಶೈಲಿ ಹೋಗಿದೆ ಅಂದ್ರೆ ತುಂಬಾ ಜನ ಈಗ IT-BT ಸೆಕ್ಟರ್ಸ್ ಅಲ್ಲಿ ಅವ್ರ ಲಾಂಗ್ ಅವರ್ಸ್ ವರ್ಕಿಂಗ್ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಮಂತ್ಲಿ ಟಾರ್ಗೆಟ್ಸ್ ಇರುತ್ತೆ, ಅದನ್ನ ಮೀಟ್ ಮಾಡ್ಬೇಕಾಗತ್ತೆ. ಸೊ ಆ ಒಂದು ಪ್ರೆಷರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅವರ ಮೇಲೆ ಅವ್ರಿಗೆ ಅಂತ ಒಂದು ಸಮಯ ಕೊಡ್ಬೇಕಾಗಿರೋದನ್ನ ಅವ್ರ ಸಮಯ ಕೊಡಕ್ ಆಗ್ತಿಲ್ಲ. ಸೊ ಅದ್ರಿಂದಾನು ಫಿಸಿಕಲ್ ಚೇಂಜಸ್ ಏನಾಗ್ತಿದೆ ಅಂದ್ರೆ ದಪ್ಪ ಆಗುವಂಥದ್ದು, PCOD ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ, ಇದಕ್ಕೆಲ್ಲ ತುಂಬಾ ಅವಕಾಶಗಳು ಜಾಸ್ತಿ ಆಗೋಗಿದೆ. ಬರೀ ಕೂತ್ ಮಾಡುವಂತ ಕೆಲಸ, ಬರೀ ಬ್ರೈನಿಗೆ ಮಾತ್ರ ಕೆಲಸ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದಿಲ್ಲ. ಸೊ ನಮ್ಮ ದೇಹದಲ್ಲಿ ಆಗೋ ಮಂತ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಅದ್ರ ತಕ್ಕಂಗೆ ಮ್ಯಾಮ್ ಹೇಳ್ದಂಗೆ ಫಿಸಿಕಲ್ ಆಕ್ಟಿವಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾಡ್ತಾ ಹೋದಾಗ ಏನ್ ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಆಗೋದು ಅಥವಾ ಡಿಲೇ ಆಗೋದು ಅಥವಾ ಜಾಸ್ತಿ ಪೀರಿಯಡ್ ಡೇಸ್ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಓಕೆ. ಅಂದ್ರೆ ಈಗ ತಾವು ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿಗಳು ಕಮ್ಮಿ ಆಗಿದೆ ಅಂತ ಹೇಳಿ, ಯಾಕಂದ್ರೆ ಎಲ್ಲರೂ ಸಹಿತ ಗ್ಯಾಜೆಟ್ಸ್, ಮೊಬೈಲ್, ಲ್ಯಾಪ್ಟಾಪ್ಸ್ ಎಲ್ಲ ಬಿಸಿ ಇದ್ದಾರೆ. ಅಂದ್ರೆ ಯೋಗ ಯಾವ ರೀತಿ ಇದರಲ್ಲಿ ಈ ಸಮಯದಲ್ಲಿ ಸಹಕಾರಿಯಾಗುತ್ತೆ? ಆಮೇಲೆ ಕಾಯಿಲೆಗಳು ಬಂದಾದ್ಮೇಲೆ ಯೋಗ ಮಾಡಿ ಅಂತ ಹೇಳಬಹುದು, ಪ್ರತಿನಿತ್ಯವೂ ಸಹಿತ ಯೋಗದ ಪ್ರಾಮುಖ್ಯತೆ ಏನು? ಅಥವಾ ಈ ಮುಟ್ಟಿನ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಏನಾದ್ರು ಯೋಗದ ಆಸನಗಳು ಸಹಾಯ ಆಗುತ್ತೆ ಅಥವಾ ಹೇಗೆ? ಆಗತ್ತೆ ಸರ್, ಖಂಡಿತ ಆಗತ್ತೆ. ಯೋಗ ಬರೀ ದೇಹಕ್ಕೆ ಅಂತ ಅಲ್ಲ, ಮನಸ್ಸಿಗೂ ಸಹ ಅದು ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾವು ಪ್ರಾಣಾಯಾಮ ಆಗ್ಲಿ, ಮೆಡಿಟೇಷನ್ ಆಗ್ಲಿ ತಗೊಂಡಾಗ, ಎಸ್ಪೆಷಲಿ ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ಪೇನ್ ಆಗುವಂತದ್ದು ಅಥವಾ ಇರ್ರೆಗ್ಯುಲರ್ ಆಗುವಂತ ಪೀರಿಯಡ್ಸ್ ಇರೋರಿಗೆಲ್ಲ ಆಸನಗಳು, ತ್ರಿಕೋಣಾಸನ, ಕೋಣಾಸನ ಅಂತ ಹೇಳ್ತೀವಿ. ಎಲ್ಲ ಕೋಣಾಸನ, ತ್ರಿಕೋಣಾಸನ, ಉಪವಿಷ್ಟ ಕೋಣಾಸನ, ಉತ್ಥಿತ ಪಾದಾಸನ, ಬದ್ಧ ಕೋಣಾಸನ. ಸೊ ಈ ಎಲ್ಲ ಕೋಣಾಸಗಳನ್ನ ದಿನನಿತ್ಯದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಏನ್ ಆಗ್ಬೇಕು ಡೇಟ್ ಕರೆಕ್ಟ್ ಆಗಿ 28 ದಿನ ಅಥವಾ 30 ದಿನ ಅದು ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ. ಅದಾದ ನಂತರ ತುಂಬಾ ಓವರ್ ಬ್ಲೀಡಿಂಗ್ ಆಗೋದು ಅಥವಾ ನೋವು ಆಗೋದು ಅದೆಲ್ಲ ಕಮ್ಮಿ ಆಗತ್ತೆ. ಓಕೆ. ಇನ್ನು ಈ ಮುಟ್ಟಿನ ಸಮಸ್ಯೆಗೆ ಒಂದ್ ಸ್ವಲ್ಪ ಮನೆ ಮದ್ದುಗಳು ಅಂತ ಹೇಳೋದಾದ್ರೆ, ಯಾಕಂದ್ರೆ ಸಾಕಷ್ಟು ಜನ ನೋಡ್ತಿರ್ತಾರೆ, ಆ ಸಂದರ್ಭಗಳು ಅಂತಂದ್ರೆ ತುಂಬಾ ಡಿಲೇ ಆಗ್ತಾ ಇರುವಂತ ಮುಟ್ಟಿನ ಸಮಸ್ಯೆ ಒಂದಿಷ್ಟು ಮನೆ ಮದ್ದುಗಳು ಹೇಳೋದಾದ್ರೆ ಯಾವ್ದೆಲ್ಲ ಸಹಾಯ ಆಗ್ಬೋದು? ಅದೇ ನಾನು ಮುಂಚೆ ಹೇಳಿದಾಗೆ, ಮೊದಲನೇದಾಗಿ ತುಂಬಾ ಕಷ್ಟ ಆಗೋದು ಅಂತಂದ್ರೆ ಮುಟ್ಟಿನ ಟೈಮ್ ನಲ್ಲಿ ಆ ನೋವು ತಡೆಯೋದು, ಅದು ಬಹಳ ಕಷ್ಟ. ಅದೇ ನಾನು ಫಸ್ಟ್ ಹೇಳಿದಾಗೆ ಮೊದಲು ಆಹಾರ ಏನ್ ಹೇಳಿದೆ ಅದಂದ್ರೆ ಅದನ್ನ ತಗೋಬಹುದು, ಅಂದ್ರೆ ಮಧುರವಾಗಿ ಇರುವಂತಹ ಆಹಾರ ತಗೋಬಹುದು. ಇನ್ನೊಂದು ನಮ್ಮಲ್ಲಿ ಹವಿಷ್ಯ ಅನ್ನೋದು ಒಂದು ಪದಾರ್ಥವನ್ನ ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದ ಎಣ್ಣೆ ಅಥವಾ ಸ್ಪೈಸ್ ಹಾಕದಲ್ಲೇ ಇರುವಂತ ಅನ್ನ ಮತ್ತೆ ಬೇಳೆ ಎರಡು ಬೇಯಿಸಿ ಉಪ್ಪಿನ ಒಗ್ಗರಣೆ ಹಾಕಿರುವಂತದ್ದು ಅಥವಾ ಜೀರಿಗೆ, ಸಾಸಿವೆ ಒಗ್ಗರಣೆ ಹಾಕಿ, ಆ ತರದ ಆದಷ್ಟು ಬ್ಲ್ಯಾಂಡ್ ಫುಡ್ ನ ಆ 3 ದಿನ ತಗೊಳ್ಳೋದು ಒಳ್ಳೇದಾಗುತ್ತೆ. ಅದಲ್ದಲೇನೆ ಅತಿಯಾಗಿ ನಮ್ಗೆ ನೋವು ತಡಿಯಕ್ ಆಗ್ತಿಲ್ಲ ಅನ್ನೋ ಟೈಮ್ನಲ್ಲಿ ಜೀರಿಗೆ ಕಷಾಯ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬರೀ ನೀರಿಗೆ ಒಂದ್ ಸ್ವಲ್ಪ ಜೀರಿಗೆನ ಕುಟ್ಟಿ ಹಾಕಿ ಒಂದು 10 ನಿಮಿಷ ಕಾಯಿಸಿ ಅದನ್ನ ತಿಳಿಯಾಗಿ ತಗೊಂಡ್ರೆ ಇದಾಗುತ್ತೆ. ಹಾಗೆ ಜೀರಿಗೆ ಅಗಿಯೋದ್ರಿಂದ ಕೂಡ ಕಮ್ಮಿ ಆಗುತ್ತೆ. ಮೇನ್ ಆಗಿ ನಾವ್ ಇಲ್ಲಿ ಮಾಡ್ಬೇಕಾಗಿರೋದು ವಾಯು ಏನು ಜಾಸ್ತಿ ಆಗಿದೆಯಲ್ಲ ಅದನ್ನ ಶಾಂತಿ ಮಾಡ್ಬೇಕು. ಸೊ ವಾತವನ್ನ ಕಮ್ಮಿ ಮಾಡುವಂತಹ ಪದಾರ್ಥಗಳು ಈ ಜೀರಿಗೆ ಇರಬಹುದು, ಅಜ್ವೈನ್ ಇರಬಹುದು, ಸಾಫ್ ಇರಬಹುದು, ಈ ತರದನ್ನ ನಾವು ಆ ಟೈಮ್ ನಲ್ಲಿ ತಗೊಳ್ಳೋದ್ರಿಂದ ಕಮ್ಮಿ ಆಗುತ್ತೆ. ಇನ್ನು ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ಸಡನ್ ಆಗಿ ನನಗೆ ಕಮ್ಮಿ ಆಗ್ತಾನೆ ಇಲ್ಲ, ನಾಳೆ ತೋರಿಸಬಹುದು, ನಾಡಿದ್ದು ತೋರಿಸಬಹುದು, ಡಾಕ್ಟರ್ಗೆ, ಅಲ್ಲಿವರೆಗೂ ಏನ್ ಮಾಡ್ಲಿ ಅನ್ನೋ ಸಮಸ್ಯೆಗೆ ಅದೇ ಜೀರಿಗೆ ಮತ್ತು ಬೆಣ್ಣೆ ಎರಡನ್ನೂ 1 ಚಮಚ ಜೀರಿಗೆ 1 ಚಮಚ ಬೆಣ್ಣೆ ಎರಡನ್ನೂ ಸೇರಿಸಿ ಅಗಿಯೋದ್ರಿಂದನೂ ತಕ್ಕ ಮಟ್ಟಿಗೆ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ.
ಓಕೆ ಓಕೆ. ಇನ್ನು ಋತುಮತಿ ಜೊತೆಗೆ ಮುಟ್ಟಿನ ಸಮಸ್ಯೆ, ಅದ ನಂತರ ನೆಕ್ಸ್ಟ್ ಬರುವಂಥದ್ದು ತುಂಬಾ ಜವಾಬ್ದಾರಿಯಾಗಿರುವಂಥದ್ದು ಏನಂತಂದ್ರೆ ಮದುವೆ ಮಾಡ್ತಾರೆ, ಮದುವೆ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ತದ್ದು ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ. ಆವಾಗ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿ ಕರಿಯರ್, ನಾನು ಸೆಟ್ಲ್ ಆಗಬೇಕು, ಫ್ಯಾಮಿಲಿ ಪ್ಲಾನಿಂಗ್ ಇದೆ ಅಂತೆಲ್ಲ ಹೇಳ್ತಾರೆ. ಇದು ಓಕೆ, ಒಂದ್ ಸ್ವಲ್ಪ ಅದು ಯೋಜನೆ ಮಾಡ್ಕೊಂಡು ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿರುವಂತಹ ಒಂದು ಲೈಫ್ ಆಗಿರುತ್ತೆ. ಬಟ್ ಹಾರ್ಮೋನ್ ವೇರಿಯೇಷನ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಹಲವಾರು ಘಟನೆಗಳಿಗೆ ಈ ಸಂತಾನದ ಕೊರತೆ ಅಥವಾ ಬಂಜೆತನ ಅಂತ ನಾವು ಹೇಳ್ತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಆಗ್ತದೆ. ತಾವು ಹೇಳಿರೋ ಹಾಗೆ ಈ ಇಡೀ ಭಾರತದಲ್ಲಿ ಮುಂಚೆ ಭಾರತದ ಜನಸಂಖ್ಯೆ ಜಾಸ್ತಿ ಇತ್ತು, ಈಗ ಏನಂತಾರೆ ಜನಸಂಖ್ಯೆ ಒಂದ್ ಕಡೆ ಹೆಚ್ಚಾಗ್ತಾ ಇದೆ, ಹೇಗಾಗ್ತದೆ ಗೊತ್ತಿಲ್ಲ. ಬಟ್ ಕಾರಣ ಏನಂತಂದ್ರೆ ಕೊರತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಸಂತಾನಹೀನತೆ ಕೊರತೆ ಹೇಗೆ ಕಾರಣ ಆಗ್ತದೆ ಅಂತ? ಅದೇ ಅಂದ್ರೆ ನೀವು ಹೇಳಿದ ಹಾಗೆ ಮುಂಚೆ ಯಾವ ನಿಟ್ಟಿನಲ್ಲಿ ನಾವು ತೊಂದರೆಗಳನ್ನು ನೋಡ್ತಾ ಇರ್ಲಿಲ್ವೋ ಅಲ್ಲೆಲ್ಲ ಇವಾಗ ತೊಂದರೆಗಳು ಕಾಣಕ್ ಶುರುವಾಗಿದೆ. ಅಂದ್ರೆ ಭಾರತದಲ್ಲಿರೋರಿಗೆ ಇನ್ಫರ್ಟಿಲಿಟಿ ಅನ್ನೋದು ಒಂದು ದೊಡ್ಡ ಸಮಸ್ಯೆನೇ ಆಗಿರ್ಲಿಲ್ಲ ಆವಾಗ. ಇವಾಗ ಅತಿ ಯಥೇಚ್ಛವಾಗಿ ಕಾಣಕ್ ಶುರುವಾಗಿದೆ. ಅದಕ್ಕೆ ಮೇಜರ್ ಆಗಿ ನಮ್ಮಲ್ಲಿ ಋತುಮತಿ ಆದಾಗ್ಲಿನಿಂದಾನೇ ಯಾವ ಥರದ ಚರ್ಯವನ್ನ ಫಾಲೋ ಮಾಡಿದ್ರೆ, ಅಂದ್ರೆ ಪ್ರತಿ ತಿಂಗಳು ಆ ಹೆಣ್ಣು ಮಗಳು ಯಾವ್ಯಾವ ರೀತಿಯಾದ ಚರ್ಯವನ್ನ ಫಾಲೋ ಮಾಡಿದ್ರೆ ಮುಂದೆ ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತಾರೋ ಆ ರೀತಿಯಾದ ಚರ್ಯಗಳನ್ನ ಫಾಲೋ ಮಾಡೋದ್ರಿಂದ ಈ ಇನ್ಫರ್ಟಿಲಿಟಿ, IVF ಇರ್ಬೋದು, ಈ ಥರದ್ದು ಬೇರೆ ಬೇರೆ ರೀತಿಯಾಗಿ ಕನ್ಸೀವ್ ಆಗೋ ಥರದ ಚಾನ್ಸಸ್ ಏನಿದೆಯಲ್ಲ ಅದನ್ನ ತಡೆಗಟ್ಟಿ ನಾರ್ಮಲ್ ಪ್ರೆಗ್ನೆನ್ಸಿ, ನಾರ್ಮಲ್ ಕನ್ಸೆಪ್ಷನ್ ಕಡೆ ಯೋಚನೆ ಮಾಡಬಹುದು. ಒಂದು. ಇನ್ನೊಂದು, ನಮ್ಮಲ್ಲಿ ಶೋಧನ ಅಂತ ಹೇಳ್ತೀವಿ, ಪಂಚಕರ್ಮ ಪ್ರೊಸೀಜರ್ಗಳಿವೆ. ಈಗ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಇಲ್ಲ PCOS PCOD ಸಮಸ್ಯೆ ಇರ್ಬೋದು, ಇಲ್ಲ ಬೇರೆ ಯಾವುದೋ ಇನ್ಸುಲಿನ್ ರೆಸಿಸ್ಟೆನ್ಸ್, ಈ ಥರದ್ದು ಯಾವುದೇ ಬೇರೆ ಥರದ ತೊಂದರೆಗಳಿದ್ರು, ಒಬೆಸಿಟಿ ಇರ್ಬೋದು. ಇದು ಎಲ್ಲದಕ್ಕೂ ನಮ್ಮಲ್ಲಿ ಋತುವಿಗೆ ಅನುಗುಣವಾಗಿ, ಅಂದ್ರೆ ಆಯಾ ಸೀಸನ್ಗೆ ಅನುಗುಣವಾಗಿ ಪಂಚಕರ್ಮದ ಒಂದಷ್ಟು ಶೋಧನ ಪ್ರೊಸೀಜರ್ಸ್ ಇದೆ. ಅಂದ್ರೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಅಥವಾ ಪ್ಯೂರಿಫೈ ಮಾಡುವಂತ ಪ್ರೊಸೀಜರ್ಗಳಿವೆ. ಆ ಪ್ರೊಸೀಜರ್ಗಳನ್ನ ನಾವು ತಗೊಂಡ್ರೆ ಆದಷ್ಟು ನಮ್ಮಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆಗಳು ಉಂಟಾಗಲ್ಲ. ಮತ್ತು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಕನ್ಸೆಪ್ಷನ್ಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮ್ನಲ್ಲೇನೆ ನಾವು ಈ ತರ ಶೋಧನಾ ಪ್ರೊಸೀಜರ್ನ ತಗೊಂಡು, ನಾವಷ್ಟೇ ಅಲ್ಲ, ಅಂದ್ರೆ ಮೇಲ್ ಕೌಂಟರ್ ಪಾರ್ಟ್ ಆಲ್ಸೋ, ಅಂದ್ರೆ ಗಂಡಸರಿಗೂ ಕೂಡ ಕೊಡಿಸಿ ನಾವು ಕೂಡ ಶೋಧನವನ್ನ ತಗೊಂಡು ಆಮೇಲೆ ನಾವು ಪ್ರಾಜನಿಗೆ ಟ್ರೈ ಮಾಡಿದ್ರೆ ಇನ್ಫರ್ಟಿಲಿಟಿ ಸಮಸ್ಯೆ ಆದಷ್ಟು ಕಮ್ಮಿ ಆಗುತ್ತೆ. ಓಕೆ, ಮಾತಾಡ್ತೀನಿ. ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಆಯುರ್ವೇದ ಏನ್ ಹೇಳುತ್ತೆ, ಜೊತೆಗೆ ಪ್ರಕೃತಿ ಚಿಕಿತ್ಸೆ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಸರ್, ರಾಜೇಶ್ ಅಂತ. ಹೇಳಿ ಸರ್, ಏನ್ ಪ್ರಶ್ನೆ? ಹ್ಯಾಪಿ ವುಮೆನ್ಸ್ ಡೇ ಸರ್. ನನಗೆಲ್ಲ ಡಾಕ್ಟರ್ಸ್ ಹೇಳಿ. ಓಕೆ, ಥ್ಯಾಂಕ್ ಯು. ನಿಮ್ ಪರವಾಗಿ ನಮ್ಮ ಡಾಕ್ಟರ್ಸ್ಗೆ ಜೊತೆಗೆ ಕಾರ್ಯಕ್ರಮ ಯಾರ್ಯಾರು ನೋಡ್ತಿದ್ದಾರೆ ಎಲ್ರಿಗೂ ಸಹಿತ ವುಮೆನ್ಸ್ ಡೇ ಶುಭಾಶಯಗಳನ್ನ ತಿಳಿಸ್ತೀನಿ. ಹೇಳಿ ಸರ್, ತಮ್ಮ ಪ್ರಶ್ನೆ ಏನು? ಸರ್, ನಮ್ಮ ಅಜ್ಜಿಗೆ ಸ್ವಲ್ಪ ಕಾಲ್ ನೋವಿತ್ತು. ಅಜ್ಜಿ ಕಾಲ್ ನೋವಿತ್ತು. ಓಕೆ. ಮಂಡಿ ನೋವು ಸರ್. ಮಂಡಿ ನೋವು. ಓಕೆ. ಚಳಿಗಾಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇಬ್ರು ಇದಾರೆ, ಒಬ್ರು ಆಯುರ್ವೇದ ಬಗ್ಗೆ ಹೇಳ್ತಾರೆ, ಒಬ್ರು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾರೆ. ಕೇಳಿಸ್ಕೊಡಿ. ಓಕೆ. ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ನೋವು ಅನ್ನೋದು ಸರ್ವೇ ಸಾಮಾನ್ಯ. ಈಗ ಅವ್ರ ಅಜ್ಜಿಯವ್ರಿಗೆ ಕಾಲ್ ನೋವು ಅಂತ ಹೇಳ್ತಿದ್ದಾರೆ. ಆ ವಯಸ್ಸಲ್ಲಿ ಹೌದು ನೋವು ಬರೋದು ಸಾಮಾನ್ಯ. ಅಂಡ್ ಕೋಲ್ಡ್ ಸೀಸನ್ ಅಲ್ಲಿ ನೋವು ಜಾಸ್ತಿ ಆಗತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಈಗ ಅವ್ರಿಗೆ ವಾಕ್ ಮಾಡಿ ಎಕ್ಸರ್ಸೈಸ್ ಮಾಡಿ ಅಂದ್ರೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಕೂತು ಮಾಡುವಂತಹ ಒಂದ್ ಸ್ವಲ್ಪ ಮಂಡಿಯ ಎಕ್ಸರ್ಸೈಸ್ಗಳಿವೆ. ಅದನ್ನ ಮಾಡ್ತಾ ಹೋದ್ರುನು ಆ ಮಂಡಿ ಸವದಿರೋದನ್ನ ನಾವು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೂ ಅದಕ್ಕೆ ಸ್ಟ್ರೆಂತ್ ಕೊಡ್ಬೋದು, ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೋದು. ಒಂದು ತುಂಬಾನೇ ನೋವುತ್ತಿದೆ, ನಿಲ್ಲಿಕ್ ಆಗ್ತಿಲ್ಲ, ಕೂರ್ಲಿಕ್ ಆಗ್ತಿಲ್ಲ ಅಂತ ಆದಾಗ ಸಾಸಿವೆ ಎಣ್ಣೆನ ಉಗುರು ಬೆಚ್ಚಗ್ ಮಾಡಿ ಮಂಡಿ ಮೇಲೆ ಸವರಿ ಒಂದ್ ಸ್ವಲ್ಪ ಮಸಾಜ್ ಮಾಡಿದ್ರು ಸಹ ನೋವು ಕಮ್ಮಿ ಆಗುತ್ತೆ. ಇಲ್ಲ ನಮಗ್ ಮಸಾಜ್ ಮಾಡ್ಲಿಕ್ಕೆ ಬರಲ್ಲ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ನೋವಾಗುತ್ತೆ ಅವ್ರಿಗೆ ಅನ್ನೋ ಒಂದ್ ಕನ್ಸರ್ನು ಇರುತ್ತೆ. ಸೊ ಆಗ ಸಾಸಿವೆಯ ಪಟ್ಟಿ ಹಾಕ್ಬೋದು. ಸಾಸಿವೆನ ಪುಡಿ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಬಿಸಿ ನೀರಲ್ಲಿ ಕಲಸಿ ಅದನ್ನ ಲೇಹದ ತರ ಹಚ್ಚಿ ಒಂದ್ 10 ನಿಮಿಷ ಬಿಟ್ಟಾಗ ಅದು ನಮ್ಗೆ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರದ್ದು ಪ್ರೊಸೀಜರ್ ಅದು ಸ್ಟಾರ್ಟ್ ಮಾಡುತ್ತೆ. ಹೀಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದಾಗ ನೋವು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಆಮೇಲೆ ನಿಮ್ಮ ಈಗ ಆಯುರ್ವೇದ ಅಂಕಲೇ ಪಂಚಕರ್ಮ ಎಲ್ಲ ನೋವುಗಳು ಆಯ್ತು ಅಂದ್ರೆ ಸಹಿತ ಪಂಚಕರ್ಮ ಟ್ರೀಟ್ಮೆಂಟ್ ಬಹಳ ಹೆಲ್ಪ್ ಅಂತ ಹೇಳ್ತಾರೆ. ತಿಳ್ಕೊತೀನಿ. ಅದು ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಿ. ತಮ್ಮ ಹೆಸರು ಯಾವೂರಿಂದ? ಹಲೋ, ಹೇಳಿ ತಮ್ಮ ಹೆಸರು ಹೇಳಿ. ಯಾವೂರಿಂದ? ಬೆಳಗಾವಿ. ನಿಮಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾಳೆ ಇದೆ, ಬಟ್ ಇವತ್ತು ಕಾರ್ಯಕ್ರಮ ಲೈವ್ ಇದೆ. ಇವತ್ತು ನಿಮ್ಗೆ ಇವತ್ತೇ ಶುಭಾಶಯಗಳು. ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಸ್, ಥ್ಯಾಂಕ್ ಯು. ಕೇಳಿ, ಏನ್ ಪ್ರಶ್ನೆ ಇದೆ? ಅಂದ್ರೆ ನನಗೆ ಒಂದ್ ಸ್ವಲ್ಪ ಬೆನ್ನಿನ ಪ್ರಾಬ್ಲಮ್ ಇದೆ ರೀ. ಬೆನ್ನಿನ ಪ್ರಾಬ್ಲಮ್? ನಿಮ್ಮ ವಾಯ್ಸ್ ಸ್ವಲ್ಪ ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ, ಬೆನ್ನಿನ ಪ್ರಾಬ್ಲಮ್ ಐತ್ರಿ ಒಂದ್ ಸ್ವಲ್ಪ. ಅಂದ್ರೆ ಬೆನ್ ಏನಾಗ್ತದ್ರಿ, ಉರಿತೈತ್ರಿ.
ಬರೀ ಉರಿದು ಜಗಿದಂಗ ಆಗುದ್ರಿ. 4 ವರ್ಷದಿಂದ ಪ್ರಾಬ್ಲಮ್ ಆಗತ್ತೈತ್ರಿ. ಎಷ್ಟು ವಯಸ್ಸು ನಿಮ್ದು? ಏಜ್ ಎಷ್ಟು ನಿಮ್ದು? ನಮ್ದು 42 ರೀ. ಓಕೆ ಜ್ಯೋತಿ ಅವರೇ, 42 ಅನ್ನೋ ಏಜ್ ನಲ್ಲಿ ಸಾಮಾನ್ಯವಾಗಿ ಹಾರ್ಮೋನಲ್ ಡೆಫಿಷಿಯನ್ಸಿನೂ ನಾವು ಕಂಡು ಬರ್ತೀವಿ ಮತ್ತು ಕ್ಯಾಲ್ಸಿಯಂ, ವಿಟಮಿನ್ D3, ವಿಟಮಿನ್ B12 ಅಂತ ಏನ್ ಹೇಳ್ತೀವಿ, ಇವುಗಳನ್ನು ಕೂಡ ಕಮ್ಮಿ ಆಗ್ತಾ ಹೊರಡೋದು ಸರ್ವೇ ಸಾಮಾನ್ಯ. 40ರಿಂದ 50ರ ಏನ್ ಕಾಲ ಇದೆಯಲ್ಲ, ಅದು ಪ್ರೀ ಮೆನೋಪಾಸಲ್ ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಮುಟ್ಟು ನಿಲ್ಲೋದಕ್ಕೂ ಮುಂಚಿನ ಟೈಮ್ ಅಂತ ಹೇಳ್ತೀವಿ. ಆ ಟೈಮ್ ನಲ್ಲಿ ಎಲ್ಲ ಡಿಫಿಷಿಯನ್ಸಿಗಳು ನಿಧಾನವಾಗಿ ಕಂಡು ಬರೋದು ಸಾಮಾನ್ಯ. ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಅವರಿಗೆ ಈ ಡಿಫಿಷಿಯನ್ಸಿಯಿಂದ ಬೆನ್ನು ನೋವು ಶುರುವಾಗಿರಬಹುದು. ಇನ್ನೊಂದು ಪೋಸ್ಚರಲ್ ಡಿಫೆಕ್ಟ್ಸ್ ಅಂತಂದ್ರೆ ನಾವು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಯಾವ ರೀತಿ ಮಾಡ್ಬೇಕಲ್ಲ, ಬೆನ್ನಿನ ಮೂಳೆನ ನೇರವಾಗಿ ಇಟ್ಕೋಬೇಕು ಅಂತ ಏನ್ ಹೇಳ್ತೀವಲ್ಲ, ಅದರಿಂದಾಗಿನೂ ಕೂಡ ಸಮಸ್ಯೆ ಕಂಡು ಬರ್ತಾ ಇರಬಹುದು. ಇದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇನ್ ಕೇಸ್ ಆತರ ಆಗ್ತಾ ಇದೆ ಅಂತಂದ್ರೆ ಅವ್ರು ಯಾವ್ದಾದ್ರು ಮನೆಯಲ್ಲಿ ಇರುವಂತಹ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು ಉತ್ತಮ. ಅವಾಗ್ಲೂ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ಒಂದ್ಸಲಿ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು. ನಿಮ್ಮ ಹತ್ತಿರದ ಒಬ್ಬ ವೈದ್ಯರನ್ನ, ಆಯುರ್ವೇದ ಅಥವಾ ನಿಮ್ಗೆ ಯಾರು ಸರಿ ಆಗುತ್ತೆ, ಆ ಚಿಕಿತ್ಸೆ ಸರಿ ಹೋಗುತ್ತೆ ಅನ್ನೋರ ಹತ್ರ ಹೋಗಿ ತಾವು ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಇನ್ನು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಂದ್ರೆ ಆಯುರ್ವೇದ ಅಂದ ತಕ್ಷಣ ಅದೊಂದು ಮಸಾಜು, ಏನೋ ಪೇನ್ ಆದ್ರೂ ಸಹಿತ ಹಾಕಿ ಮಸಾಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕಲ್ಪನೆಯಲ್ಲಿ ಇರ್ತಾರೆ. ಬಟ್ ನಿಜವಾಗೂ ಸಹಿತ ಪಂಚಕರ್ಮ ಚಿಕಿತ್ಸೆ ಅಥವಾ ಮಸಾಜ್ ಥೆರಪಿ ಅಂತ ಅನ್ನೋದು ಯಾವೆಲ್ಲ ಕಾಯಿಲೆಗಳಿಗೆ ನಿಜವಾಗೂ ಸಹಿತ ಸಹಕಾರಿಯಾಗುತ್ತೆ? ನೀವು ಕರೆಕ್ಟ್ ಆಗಿರೋ ಟೈಮ್ ನಲ್ಲಿ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದೀರಾ. ಈಗ ಅವರು ಮುಂಚೆ ಏನ್ ಹೇಳಿದ್ರಲ್ಲ, ಮಂಡಿ ನೋವು ಅಂತ, ಮಂಡಿ ನೋವಿನಲ್ಲಿ ಬಹಳಷ್ಟು ವಿಧಾನಗಳಿವೆ. ನಿಮಗೆ ಊತ ಇದೆಯಾ, ಅದ್ರ ಜೊತೆ ಮಂಡಿ ನೋವು ಇದೆಯಾ, ನಿಮಗೆ ಅಲ್ಲಿ ಕೆಂಪಾಗಿದೆಯಾ ಜಾಗ ಇಲ್ಲ, ಅದ್ರ ಜೊತೆ ಮಂಡಿ ನೋವು ಇದೆಯಾ, ಮಂಡಿ ಉರಿ ಜಾಸ್ತಿ ಇದೆಯಾ, ನೋವು ಜಾಸ್ತಿ ಇದೆಯಾ, ಸ್ಟಿಫ್ನೆಸ್ ಜಾಸ್ತಿ ಇದೆಯಾ, ನೋವು ಜಾಸ್ತಿ ಇದೆಯಾ, ಈ ತರ ಹಲವಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಹಾಗಾಗಿ ಈ ಪ್ರಾಬ್ಲಮ್ಗಳು ಎಷ್ಟಿದೆಯೋ ಅಷ್ಟು ಥರದ ಸೊಲ್ಯೂಷನ್ ಇದೆ. ಹಾಗಾಗಿ ಎಲ್ಲಾ ತರದ ಮಂಡಿ ಪ್ರಾಬ್ಲಮ್ಗಳಿಗೂ ಮಸಾಜ್ ಒಂದೇ ಸೊಲ್ಯೂಷನ್ ಅಲ್ಲ. ಅಂದ್ರೆ ಎಲ್ಲಾ ರೀತಿಯ ಮಂಡಿ ನೋವುಗಳಿಗೂ ನೀವು ಎಣ್ಣೆ ತಿಕ್ಕೋದ್ರಿಂದ ಉಪಯೋಗ ಆಗಲ್ಲ. ಯಾವ ಟೈಮ್ ನಲ್ಲಿ ಎಣ್ಣೆ ತಿಕ್ಕಬೇಕು, ಯಾವ ಟೈಮ್ ನಲ್ಲಿ ಎಣ್ಣೆ ತಿಕ್ಕಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ ಇಂಪಾರ್ಟೆನ್ಸ್ ಹೇಗೆ, ಜೊತೆಗೆ ಯಾವ ರೀತಿ ಮಸಾಜ್ ಕ್ರಿಯೆಗಳನ್ನ ಮಾಡ್ಕೋಬೇಕು ಅಥವಾ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಮಂಗಳ ಅಂತ ಸರ್. ಮಂಗಳ, ಯಾವರಿಂದ? ಮೈಸೂರಿಂದ ಸರ್. ಮಹಿಳೆ ದಿನಾಚರಣೆ ಶುಭಾಶಯಗಳು ನಿಮಗೆ. ಓಕೆ, ಇಲ್ಲಾಂದ್ರೆ ತುಂಬಾ ನಿದ್ದೆ ಬರೋದಿಲ್ಲ, ಕೈ ಕಾಲೆಲ್ಲ ನೋವು ಅಂತ ಇದಾರೆ ಸರ್. ಅದಕ್ಕೆ ಯಾರಿಗೆ? ಹಾ, ಓಕೆ. ಮಗಳ ವಯಸ್ಸು ಎಷ್ಟಮ್ಮ? 32 ಆಗಿದೆ ಮೇಡಮ್. ಓಕೆ. ನಿದ್ದೆ ಬರಲ್ಲ ಅನ್ನೋದಕ್ಕೆ ಬಹಳಷ್ಟು ರೀಸನ್ಗಳಿವೆ. ತುಂಬಾ ಸಿಂಪಲ್ ರೀಸನ್ ಇರಬಹುದು, ಇಲ್ಲ ಯಾವುದೋ ಡೆಫಿಷಿಯನ್ಸಿನೂ ಇರಬಹುದು. ಹಾಗಾಗಿ ಮೊದಲನೇದು, ಬೆಳಗಿಂದ ಸಂಜೆವರೆಗೂ ಸ್ವಲ್ಪ ಬ್ಯುಸಿ ಇರುವಂತಹ ಶೆಡ್ಯೂಲ್ ನ ಇಟ್ಕೊಳ್ಬೇಕಾಗತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ರೆ ಮನಸ್ಸಿಗೆ ಆಯಾಸ ಆಗಲ್ಲ, ದೇಹಕ್ಕೂ ಆಯಾಸ ಆಗಲ್ಲ, ಅವಾಗ ಸುಲಭವಾಗಿ ನಿದ್ದೆ ಬರಲ್ಲ. ಮಧ್ಯಾಹ್ನ ನಿದ್ದೆ ಮಾಡೋ ಅಭ್ಯಾಸ ಅವ್ರ ಮಗಳು ಇಟ್ಕೊಂಡಿದ್ರೆ ಮೊದಲು ಅದನ್ನ ನಿಲ್ಲಿಸ್ಬೇಕು. ಹಾಗೆ ದಿನನಿತ್ಯ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಮೋಸ್ಟ್ಲಿ ರಾತ್ರಿ ನಿದ್ದೆ ಬರುತ್ತೆ. ಓಕೆ, ಫೈನ್. ಅಂದ್ರೆ ನಿದ್ರೆಗೆ ಹಲವಾರು ಕಾರಣಗಳಿದೆ. ಮುಖ್ಯವಾಗಿರುವಂತಹ ಕಾರಣ, ನಾನ್ ಡಾಕ್ಟರ್ ಆಗಿ ನಾವು ಹೇಳುವಂತದ್ದು ಏನಂದ್ರೆ, ಅತಿಯಾದಂತ ಮೊಬೈಲ್ ಬಳಕೆ ಜಾಸ್ತಿ ಆಗ್ತದೆ, ಅದು ಮೂಲ ಕಾರಣ. ಹಾಗಾಗಿ ಮೊಬೈಲ್ ಅನ್ನ ಸ್ವಲ್ಪ ಸೈಡ್ ಅಲ್ಲಿ ಇಟ್ಟು ಮಲಗಿದ್ರೆ ನಿದ್ರೆ ಅಂತೂ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಬೇರೆ ಕಾರಣಗಳಿದೆ ಡಾಕ್ಟರ್ಸ್ ಹೇಳ್ತಾರೆ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಾ, ನನಗೆ ಇವಾಗ ಹಾರ್ಟ್ ಆಪರೇಷನ್ ಆಗಿತ್ತು ಸರ್. ಅವಾಗಿಂದ ನನ್ನ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇಲ್ಲ, ಅದಕ್ಕೆ ಮಾಡಿದೆ. ಓಕೆ ಮೇಡಮ್. ಓಕೆ, ಡಾಕ್ಟರ್ ಶಾರದಾ ಹೇಳಿ. ಆಕ್ಚುಲಿ ಹಾರ್ಟ್ ಆಪರೇಷನ್ಗೂ ಮಂತ್ಲಿ ಪೀರಿಯಡ್ಸ್ ಆಗ್ದಲ್ಲದಕ್ಕೂ ತುಂಬಾ ಡೈರೆಕ್ಟ್ ಕನೆಕ್ಷನ್ ಅನ್ನೋ ತರ ಇಲ್ಲ. ಮೋಸ್ಟ್ಲಿ ಕೋಇನ್ಸಿಡೆಂಟಲಿ ಅವ್ರಿಗೆ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಎರಡು ಒಟ್ಟಿಗೆ ಆಗಿರೋದ್ರಿಂದ ಅವರು ಕನೆಕ್ಟ್ ಮಾಡ್ತಾ ಇರಬಹುದು. ಯಾವ್ದಕ್ಕೂ ಒಂದ್ಸಲಿ ತೋರ್ಸೋದ್ ಬೆಟರ್. ಯಾವ ರೀಸನ್ಗೋಸ್ಕರ ಅವ್ರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಟೈಮಿಗೆ. 45 ವಯಸ್ಸು ಅಂತಾನು ಹೇಳಿದ್ರು. ಸಾಮಾನ್ಯವಾಗಿ ಈ ಟೈಮ್ ನಲ್ಲಿ ಇರೆಗ್ಯುಲಾರಿಟೀಸ್ ಶುರು ಆಗೋದು ಸಾಮಾನ್ಯನೇ. ಇನ್ ಕೇಸ್ ಹಾಗೇನಾದ್ರೂ ಇತ್ತು ಅಂತಂದ್ರೆ ತೋರಿಸಿ ಟ್ರೀಟ್ಮೆಂಟ್ ತಗೊಳಕ್ ಶುರು ಮಾಡೋದು ಒಳ್ಳೇದು. ಓಕೆ, ಸಾಧ್ಯ ಆಯ್ತಾ? ತಾವಿರೋದಿಲ್ಲ ಬೆಂಗಳೂರು ಅಲ್ವಾ? ಬೆಂಗಳೂರಲ್ಲಿ MRR ನೇಚರ್ ಕ್ಯೂರ್ ಅಂತ ಇದೆ. ಇದರಲ್ಲಿ ನೇಚರ್ ಇದೆ, ಜೊತೆಗೆ ಆಯುರ್ವೇದ ಎರಡೂ ಕೂಡ ಇದೆ. ತಮ್ಗೆ ಯಾವ ಚಿಕಿತ್ಸೆ ಸೂಕ್ತ ಅಲ್ಲಿ ಹೋಗಿ ತಾವು ಚಿಕಿತ್ಸೆನ ತಗೋಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು? ಯಾವರಿಂದ? ಮಂಗಳೂರಿಂದ ಮಾತಾಡೋದು. ಮಂಗಳೂರಿನಿಂದ. ತಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ ಹೇಳಿ. ಓಕೆ, ಕೇಳಿ, ಏನ್ ಪ್ರಶ್ನೆ ಕೇಳಿ. ನಮಗೆ ಗಂಟೆಲ್ಲನೂ ಬೆನ್ನು ಎಲ್ಲನೂ ಅದಕ್ಕೆ ಕೇಳಿ. ಗಂಟುಗಳಾಗಿದೆ? ಓಕೆ, ಗಂಟುಗಳಾಗಿದೆಯಾ? ಅಲ್ಲ, ಗಂಟುಗಳು, ಜಾಯಿಂಟ್ಸ್ ಪೇನ್. ಓಕೆ, ಹಾ, ಸರಿ, ಹೇಳಿ. ಅದೇ ಸರ್, ಜಾಯಿಂಟ್ ಪೇನ್ಗೆ
ಯಾವ ರೀತಿ ಜಾಯಿಂಟ್ ಪೇನು, ಊತ ಇದೆಯಾ, ಉರಿ ಇದೆಯಾ, ಇಲ್ಲ ಪೇನ್ ಇದೆಯಾ, ಸ್ಟಿಫ್ನೆಸ್ ಇದೆಯಾ. ಜಾಯಿಂಟ್ ಪೇನ್ ಹಲವಷ್ಟು ಕಾರಣಗಳಿಂದ ಬರುತ್ತೆ. ಡಿಫಿಷಿಯನ್ಸಿಗಳಿಂದ ಬರುತ್ತೆ, ಇಲ್ಲ ನೀವು ತಿಂತಾ ಇರೋ ಆಹಾರದಿಂದ ಬರುತ್ತೆ. ಅಂದ್ರೆ ವಾತ ಜಾಸ್ತಿ ಆಗುವಂತಹ ಆಹಾರಗಳು, ಆಲೂಗಡ್ಡೆ, ಕಾಳುಗಳು, ಸ್ಪ್ರೌಟ್ಸ್ ತಿನ್ನೋದು, ಇವುಗಳಿಂದನೂ ಕೂಡ ಬರುತ್ತೆ. ಯಾವ ರೀಸನ್ ಇಂದ ನಿಮ್ಗೆ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ನಿಮ್ಮಲ್ಲಿ ಇರುವಂತಹ ಎಣ್ಣೆ ಯಾವ್ದಾದ್ರು ಹಚ್ಚಿ ಮಸಾಜ್ ಮಾಡಿ 1-2 ದಿನ ನೋಡಿ. ಇನ್ ಕೇಸ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹತ್ರದಲ್ಲಿರೋ ಯಾವ್ದಾದ್ರು ಆಯುರ್ವೇದ ವೈದ್ಯರ ಹತ್ರ ಹೋಗಿ ಒಂದ್ಸರಿ ತಪಾಸಣೆ ಮಾಡಿಸಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ಶೋಭಾ ಅಂತ ಹೇಳ್ಬಿಟ್ಟು ಸರ್, ತುಮಕೂರಿಂದ. ಕೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ನನಗೆ ಏನಂದ್ರೆ ತುಂಬಾ ಸುಸ್ತು, ಟೈರ್ಡ್ನೆಸ್, ಒಂದು ವರ್ಕ್ ಮಾಡೋದಕ್ಕಾಗಲ್ಲ. ಮಾರ್ನಿಂಗ್ ಬೇಗ ಎದ್ದೇಳ್ಬೇಕಂತ ಇದ್ರು ಎದ್ದೇಳಕ್ಕಾಗಲ್ಲ. ರಾತ್ರಿ ಲೇಟ್ ಆಗಿ ಮಲಗ್ತೀರಾ? ಏನಿಲ್ಲ ಸರ್, ನಾರ್ಮಲ್ ಒಂದು 10 o'clock ಮಾಡ್ಕೊಂಡ್ರು ಕೂಡ ನಾನು ಮಾರ್ನಿಂಗ್ ಎದ್ದೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಫುಲ್ ಸ್ವೆಲ್ಲಿಂಗ್ ಬರುತ್ತೆ, ಕಾಲೆಲ್ಲ ಸ್ವೆಲ್ಲಿಂಗ್ ಬರುತ್ತೆ. ಎಲ್ಲಾ ತರ ಟೆಸ್ಟ್ ಗಳಾಗಿದೆ ಅಂದ್ರೂ ಅದು ಪ್ರಾಬ್ಲಮ್ ಇದೆ. ಮಾಡುವಂತಹ ಕೆಲಸ ಯಾವ ತರ ಇದೆ? ನಮ್ಮ ವರ್ಕಿಂಗ್ ಇದೆ, ಟೀಚಿಂಗ್. ಓಕೆ, ಲಾಂಗ್ ಸ್ಟ್ಯಾಂಡಿಂಗ್ ಇರುತ್ತೆ, ಪ್ರೊಲಾಂಗ್ ಸಿಟ್ಟಿಂಗ್ ಸಹ ಇರುತ್ತೆ. ಆಹಾರ ಪದ್ಧತಿ ನಾರ್ಮಲ್ ಊಟ. ಓಕೆ, ವಯಸ್ಸು ಎಷ್ಟು ಮ್ಯಾಮ್ ನಿಮ್ದು? ಈಗ 30. 30. ಫೈನ್ ಮ್ಯಾಮ್. ಕಾಲು ಊತ ಬರುತ್ತೆ ಅಂತ ಹೇಳಿದ್ರಲ್ವಾ, ಸೊ ಅದಕ್ಕೆ ನೀವು ಒಂದು ಉಪ್ಪಿನಂಶ ಇರುವಂತಹ ಆಹಾರ ಜಾಸ್ತಿ ತಗೊಂಡ್ರೆ, ಮ್ಯಾಮ್ ಹೇಳ್ದಂಗೆ ಪ್ರಾಸೆಸ್ ಫುಡ್ಸ್ ಏನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೀವಿ, ರಿಫೈನ್ಡ್ ವೀಟ್ ಫ್ಲೋರ್ ಪ್ರಾಡಕ್ಟ್ಸ್, ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರಬೇಕು ಒಂದು. ಅದಾದ ನಂತರ ಪ್ರೊಲಾಂಗ್ ಸ್ಟ್ಯಾಂಡಿಂಗ್, ಪ್ರೊಲಾಂಗ್ ಸಿಟ್ಟಿಂಗ್ ಇದ್ದಾಗ ಒಂದು ಸ್ವಲ್ಪ ವ್ಯಾಯಾಮ ಬೇಕೇ ಬೇಕಾಗತ್ತೆ. ಅಟ್ಲೀಸ್ಟ್ ನಾವು ವ್ಯಾಯಾಮ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ನಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಮಲಗೋ ಟೈಮಲ್ಲಿ ಒಂದ್ ಸ್ವಲ್ಪ ಲೆಗ್ ಎಲಿವೇಶನ್, ಉಚಿತ ಪಾದಾಸನ ಅಂತ ಏನ್ ಹೇಳ್ತೀವಿ, ಒಂದ್ 5 ನಿಮಿಷ ಮಾಡಿದ್ರು ಸಹ ಅದರಿಂದ ತುಂಬಾನೇ ಚೇಂಜಸ್ ಕಾಣುತ್ತೆ. ಕಾಲು ಊತ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸರ್. ಓಕೆ, ಸೂಕ್ತವಾಗಿರುವಂತಹ ವೈದ್ಯರನ್ನ ಸಂಪರ್ಕ ಮಾಡಿ, ಜೊತೆಗೆ ಸಾಧ್ಯ ಆದರೆ ಪ್ರತಿನಿತ್ಯವೂ ಸಹಿತ ಯೋಗವನ್ನ ಮಾಡಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತುಮಕೂರು ಅಂತ ಹೇಳಿದ್ರೆ MRR ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಚಿಕಿತ್ಸೆನ ತಾವು ಪಡ್ಕೋಬಹುದು. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮ ಹೆಸರು, ಯಾವರಿಂದ? ಸರ್, ನಾವು ಅರ್ಕಲಗೋಡಿಂದ. ಓಕೆ, ನಿಮ್ಮ ಹೆಸರು ಹೇಳಿಲ್ಲ. ಜ್ಯೋತಿ. ಓಕೆ ಜ್ಯೋತಿ, ಹೇಳಿ ಮೇಡಮ್, ಏನ್ ಪ್ರಶ್ನೆ? ಮುಟ್ಟಿನ ಸಮಸ್ಯೆ ಸರ್. ಓಕೆ ಮೇಡಮ್, ಹೇಳಿ. ಮುಟ್ಟಿನ ಸಮಸ್ಯೆ. ಏನ್ ಸರ್? ನಮಸ್ಕಾರ ಜ್ಯೋತಿ ಅವರೇ, ಮುಟ್ಟಿನ ಸಮಸ್ಯೆ. ನಮಸ್ಕಾರ ಮೇಡಮ್. ಹಾ, ಯಾವ ರೀತಿ ಮುಟ್ಟಿನ ಸಮಸ್ಯೆ, ಏನಾಗತ್ತೆ? 20 ವರ್ಷ ಏಜು. ಹಾ, ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಿದೆ, ಹೇಳಿ. ಮಗಳಿಗೆ 20 ವರ್ಷ, ತುಂಬಾ ಹೊಟ್ಟೆ ನೋವು ಬರುತ್ತೆ ಮೇಡಮ್. ಪೀರಿಯಡ್ ಆದಾಗ ಬ್ಲೀಡಿಂಗ್ ತುಂಬಾ ಹೋಗುತ್ತೆ. ಅದಕ್ಕೆ ತೋರಿಸ್ತು ಡಾಕ್ಟರ್ಗೆಲ್ಲ, ಥೈರಾಯ್ಡ್ ಪರೀಕ್ಷೆ ಎಲ್ಲ ಮಾಡಿದ್ರು ಏನೂ ತೊಂದ್ರೆ ಇಲ್ಲ ಅಂತ ಅಂದ್ರು. ಹಾಸ್ಟೆಲ್ ಇದ್ದಾರೆ, ತುಂಬಾ ಬ್ಲೀಡಿಂಗ್ ಹೆಪ್ಪೆ ಹೋಗುತ್ತೆ, ತುಂಬಾ ಹೊಟ್ಟೆ ನೋವು ಅಂತ 2 ದಿನ ತುಂಬಾ ಒದ್ದಾಡ್ತಾರೆ ಮೇಡಮ್. ಏನ್ ಸಮಸ್ಯೆ ಅದಕ್ಕೆ? ಇದು ತುಂಬಾ ಕಾಮನ್ ಪ್ರಾಬ್ಲಮ್. ಹಾಸ್ಟೆಲ್ ಅಲ್ಲಿ ಇರುವಂತಹ ಹುಡುಗಿರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಬರೋದು, ಇಲ್ಲ ಪೀರಿಯಡ್ಸ್ ಟೈಮ್ ಬಂದ ತಕ್ಷಣ ತಲೆ ತಿರ್ಗೋದು, ವಾಂತಿ ಆಗೋದು, ಜ್ವರನೇ ಬರೋದು, ಈ ತರದೆಲ್ಲ ಕೈ ಎಲ್ಲ ನಡ್ಕ ಬರೋದು ಎಲ್ಲ ತುಂಬಾ ಕಾಮನ್. ಮೇಜರ್ ಆಗಿ ನಾವು ನೋಡ್ತಾ ಇರೋದು ಅಂತಂದ್ರೆ ಹಾಸ್ಟೆಲ್ ಅಲ್ಲಿ ಸಾಮಾನ್ಯವಾಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಶುರು ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಹಾಸ್ಟೆಲ್ ಮಾಡಿದ ಅಡಿಗೆ ಸರಿಯಾಗ್ಲಿಲ್ಲ ಅಂತಂದ್ರೆ ಊಟ ಮಾಡಲ್ಲ. ಅವಾಗ ಏನಾಗುತ್ತೆ, ಹೊರಗಡೆ ಊಟಗಳು ಜಾಸ್ತಿ ಆಗುತ್ತೆ, ಇಲ್ಲ ಫಾಸ್ಟಿಂಗ್ ಸರಿಯಾಗಿ ಊಟ ತಗೋತಾನೆ ಇಲ್ಲ, ಸ್ಕಿಪ್ ಮಾಡೋದು, ಮಧ್ಯಾಹ್ನ ಮಾತ್ರ ಊಟ ಮಾಡಿದೆ, ಬೆಳಗ್ಗೆ ಇಷ್ಟ ಆಗಲ್ಲ, ಊಟ ಮಾಡಿಲ್ಲ. ಹಾಗಾಗಿ ಮೇಜರ್ ರಸ ಧಾತು ಅಂತ ಏನ್ ಹೇಳ್ತೀವಿ, ಫಸ್ಟ್ ನ್ಯೂಟ್ರಿಷನ್ ಏನ್ ಫಾರ್ಮ್ ಆಗುತ್ತಲ್ಲ ನಮ್ಮ ಬಾಡಿನಲ್ಲಿ, ಅಲ್ಲಿಂದಾನೇ ಪ್ರಾಬ್ಲಮ್ ಶುರು ಆಗುತ್ತೆ. ನಿಮ್ಮ ನ್ಯೂಟ್ರಿಷನ್ ನ ಕರೆಕ್ಟ್ ಮಾಡ್ಕೋಬೇಕು ಫಸ್ಟ್. ನಿಮ್ಮ ಮಗಳದ್ದು ನ್ಯೂಟ್ರಿಷನ್ ಸರಿ ಇದೆಯೋ ಇಲ್ವೋ ಅಂತ ಫಸ್ಟ್ ನೋಡ್ಕೋಬೇಕು. ಹಾಗೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನೀವು ಈ ಡ್ರೈ ಫ್ರೂಟ್ಸ್ ತಿನ್ನೋದು, ಇಲ್ಲ ಹಣ್ಣುಗಳನ್ನು ತಿನ್ನೋದು, ಅವ್ರಿಗೆ ನೋಡಕ್ ಹೋದಾಗ ನೀವು ಈ ತರದ ಆಹಾರಗಳನ್ನ ತಂದು ಕೊಡೋದು, ಆ ತರದ್ ಏನಾದ್ರು ಮಾಡಿ ನೋಡಿಮ್ಮ. ಮತ್ತು ಒಂದಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ ಹೇಳಿ ಅವ್ರಿಗೆ, ದಿನ ವಾಕ್ ಹೋಗೋದಕ್ಕೆ, ಇಲ್ಲ ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಶಟಲ್, ಬ್ಯಾಡ್ಮಿಂಟನ್, ಈ ತರದೇನಾದ್ರು ಆಕ್ಟಿವಿಟಿನಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳೋಕೆ ಹೇಳಿ. ಐ ಥಿಂಕ್ ಇಷ್ಟರಲ್ಲಿ ಕಮ್ಮಿ ಆಗಬಹುದು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಯಾವರಿಂದ? ಇಲ್ಲ, ಚಿಕ್ಕಮಗಳೂರಿಂದ. ಓಕೆ, ಹೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್, ನಮ್ಮ ವೈಫ್ ಬಗ್ಗೆ ಮಾತಾಡ್ತಿತ್ತು. ಕೇಳಿ, ಏನ್ ಪ್ರಶ್ನೆ ಇದೆ ಕೇಳಿ, ಏನ್ ಸಮಸ್ಯೆ ಇದೆ? ಸರ್, ಅವ್ರಿಗೆ ಸರಿಯಾಗಿ ಪೀರಿಯಡ್ ಆಗಲ್ಲ. ಏನಾಗಲ್ಲ? ಪೀರಿಯಡ್ ಆಗಲ್ಲ, ಪೀರಿಯಡ್ ಆಗಲ್ಲ. ಮುಟ್ಟು ನಿಂತಿದೆ. ಓಕೆ, ಒಂದ್ 2 ತಿಂಗಳಿಂದ ಮುಟ್ಟು ನಿಂತಿದೆ ಸರ್. ಹ್ಮ್. ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದೆ. ಓಕೆ.
ಅವರು ಪ್ರೆಗನೆನ್ಸಿ ತಂದು ಚೆಕ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಪ್ರೆಗನೆನ್ಸಿ ತಂದು ಚೆಕ್ ಮಾಡಿದ್ರೆ ಒಂದೇ ಒಂದು ಪಾಯಿಂಟ್ ಬರ್ತಿದೆ, ಒಂದು ಡಾರ್ಕ್ ಬರ್ತಾ ಇದೆ. ಓಕೆ, ಪ್ರೆಗ್ನೆನ್ಸಿ ಟೆಸ್ಟ್. ಓಕೆ, ಸರಿ. ಮತ್ತೆ ಅಷ್ಟೇನಾ? ಡಾಕ್ಟರ್ ಶ್ರುತಿ ಅವರಿದ್ದಾರೆ, ಮಾತಾಡಿ. ಹಾ, ಹೇಳಿ. ವಯಸ್ಸೆಷ್ಟು ಸರ್? ವೈಫ್ 36. ಈಗ 2 ತಿಂಗಳಿಂದ ಮುಟ್ ಕರೆಕ್ಟ್ ಆಗಿ ಆಗ್ತಿಲ್ವಾ? ಆಗ್ತೇನೆ ಮೇಡಮ್. ಓಕೆ, ಮಗು ಪ್ಲಾನ್ ಮಾಡ್ತಿದ್ದೀರಾ? ಹೌದು ಮೇಡಮ್, ಹೌದು. ಹಾ, ತುಂಬಾ ಒತ್ತಡ ಇದೆಯಾ? ಮಗು ಆಗ್ಲೇಬೇಕು, ಪ್ಲಾನ್ ಮಾಡ್ಲೇಬೇಕು ಅಂತ? ಕೆಲವೊಂದ್ಸತಿ ಆ ಒತ್ತಡದಿಂದಾನು ಪೀರಿಯಡ್ ಡಿಲೇ ಆಗೋ ಚಾನ್ಸಸ್ ತುಂಬಾ ಇರತ್ತೆ ಸರ್. ಅವ್ರ ಆಹಾರದ ಪದ್ಧತಿ ಒಮ್ಮೆ ಚೇಂಜ್ ಮಾಡ್ಲಿಕ್ಕೆ ನೋಡಿ. ತುಂಬಾ ಆಹಾರ ಕರೆಕ್ಟ್ ಆಗಿ ತಿಂತಿಲ್ಲ ಅಂತ ಆದ್ರೆ ಕರೆಕ್ಟ್ ಟೈಮಿಗೆ ಆಹಾರ, ಒಳ್ಳೆ ಆಹಾರ ತಿನ್ನೋದು, ಹಣ್ಣು ಹಂಪ್ಲ ತಿನ್ನೋದು, ಮ್ಯಾಮ್ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ತಿನ್ನೋದು. ಸೊ ಅದು ಪೀರಿಯಡ್ಸ್ ಎಲ್ಲ ರೆಗ್ಯುಲರೈಸ್ ಆಗತ್ತೆ. ಮೇನ್ ಕಲ್ಪ್ರಿಟ್ ಅಂದ್ರೆ ಒತ್ತಡ, ಸ್ಟ್ರೆಸ್. ಅದ್ ಕಮ್ಮಿ ಆಗ್ತಿದ್ದಂಗೆ ಪೀರಿಯಡ್ಸ್ ಆಗತ್ತೆ. ಓಕೆ ಓಕೆ, ಅಂದ್ರೆ ತಾವು ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ಸ್ಗಳು ಏನು ಇದು ಮಾಡ್ಬೋದು ಅಂತ ತಮ್ಮ ಪ್ರಕಾರ? ನ್ಯಾಚುರೋಪತಿಯಲ್ಲಿ ಅವರು ಕೋಲ್ಡ್ ಅಬ್ಡಾಮಿನಲ್ ಪ್ಯಾಕ್ ಅಂತ ಏನ್ ಹೇಳ್ತೀವಿ ಅದ್ ಮಾಡ್ಬೋದು. ಅದು ಮನೇಲಿ ಆರಾಮಾಗಿ ಮಾಡ್ಬೋದು ಸರ್. ಒಂದು ಹ್ಯಾಂಡ್ ಟರ್ಕಿ ಟವಲ್ನ ನೀರಲ್ಲಿ ಅದ್ದಿ ಒಂದ್ ಸ್ವಲ್ಪ ಹಿಂಡಿ ಅದನ್ನ ಹೊಟ್ಟೆ ಮೇಲೆ ಹಾಕುವಂಥದ್ದು. ಪ್ರತಿನಿತ್ಯ ಒಂದು 15 ನಿಮಿಷ ಹಾಕ್ತಾ ಬರ್ಬೋದು. ಅಂಡ್ ಅವರು ಪೀರಿಯಡ್ಸಿಗೆ ಮುಂಚೆ ಆಹಾರದ ಪದ್ಧತಿ, 1 ವಾರ ಅಟ್ಲೀಸ್ಟ್ ಮುಂಚೆ ಆಹಾರದ ಪದ್ಧತಿ ಚೇಂಜ್ ಮಾಡ್ಬೇಕಾಗುತ್ತೆ. ತುಂಬಾ ಹಣ್ಣು ಹಂಪಲ ತಿನ್ನುವಂಥದ್ದು, ಖಾರದ ಪದಾರ್ಥ, ಹುಳಿ, ಹೊರಗಡೆ ಕರ್ದಿರುವಂತದ್ನೆಲ್ಲ ಕಮ್ಮಿ ಮಾಡಿದಾಗ ಸೊ ಆ ಟೈಮಲ್ಲಿ ಆಗುವಂತಹ ಚೇಂಜಸ್ ಎಲ್ಲ ಸರಿ ಹೋಗ್ತಾ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಹೆಸರು ಭಾರತಿ ಅಂತ ಸರ್. ಹಾ ಮೇಡಮ್, ಯಾವ ಊರು ಭಾರತಿ ಅವರ? ಗುಲ್ಬರ್ಗ. ಕೇಳ್ರಿ, ಏನ್ ಪ್ರಶ್ನೆ? ನಂಗ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಬರೇ ನಾನು ಆಪರೇಷನ್ ಮಾಡಿಸ್ಕೊಂಡಿನ್ರಿ, ಮಂತ್ಲಿ ಬರ್ತಾ ಇಲ್ಲ. ಓಕೆ, ಹಲೋ. ಹಾ ಆಯ್ತು, ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ, ಹೇಳ್ರಿ. 2014ರಲ್ಲಿ ಮಾಡ್ಕೊಂಡಿನಿ. ಇವಾಗ ಅಂದ್ರೆ ಬರೇ ತಲೆ ಬರೋದು, ಆಮೇಲೆ ತಲೆ ಚಕ್ರ ಬಂತು ಅಂತಂದ್ರ ತಲೆ ಬೇನೆ ಹೇಳೋದು, ಮೈ ಕೈ ತರ 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 ಅನ್ನೋದು, ಎದಿ ಹಿಂಗ ಬಟ್ ಮನುಷ್ಯ ಶೇಕ್ ಆದಂಗ ಆಗತ್ರಿ, ಕೈ ಕಾಲ್ ಹರಿಯೋದು. ಎಷ್ಟು ವಯಸ್ಸು? ಇವೆಲ್ಲ ಆಗ್ತಾ ಇದೆ ಸರ್. ಎಷ್ಟು ತೋರಿಸ್ಕೊಂಡಿನಿ ಕರೆ ಅಂತಂದ್ರ ಏನು ಆಗ್ತಾ ಇಲ್ಲ. ಓಕೆ, ಮಾತಾಡೋಣ ಸರ್. ಅವ್ರು ಹಿಸ್ಟೆಕ್ಟಮಿ ಮಾಡಿಸಿದ್ದಾರೆ, ಗರ್ಭಕೋಶ ತಗ್ಸಿದ್ದಾರೆ. ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಬಟ್ ಅದು ಹಿಸ್ಟೆಕ್ಟಮಿ ಆದ ನಂತರ ಒಂದು ಹೆಣ್ಣಿನಲ್ಲಿ ತುಂಬಷ್ಟು ಚೇಂಜಸ್ ಆಗತ್ತೆ ಸರ್. ಫಿಸಿಕಲ್ ಚೇಂಜಸ್ ಇಂದ ಹಿಡಿದು ಮೆಂಟಲ್ ಚೇಂಜಸ್ ತನಕನೂ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಅವರು ತೂಕ ಹೆಚ್ಚಾಗುವಂಥದ್ದು, ಸಡನ್ ಆಗಿ ಮೈಯೆಲ್ಲ ಬಿಸಿ ಬಿಸಿ ಆಗುವಂಥದ್ದು, ತುಂಬಾ ಬೇಗ ಕೋಪ ಬರುವಂತದ್ದು, ನೋವು ಜಾಸ್ತಿ ಆಗುವಂಥದ್ದು, ಅದೆಲ್ಲ ಆಗತ್ತೆ ಸರ್. ಸೊ ಅದನ್ನ ಹೇಗ್ ಟ್ರೀಟ್ ಮಾಡ್ಬೇಕು? ಅವ್ರದ್ದು ದಿನಚರ್ಯ ಚೇಂಜ್ ಮಾಡ್ಕೋಬೇಕಾಗತ್ತೆ, ಅವ್ರ ಆಹಾರ ಪದ್ಧತಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನಾವ್ ಆಗ್ಲಿಂದ ಮಾತಾಡ್ತಿರಂಗೆ ಸ್ಟ್ರೆಸ್ ಲೆವೆಲ್ಸ್. ಸ್ಟ್ರೆಸ್ ಇಲ್ಲ ಕೇಳಿದ್ರೆ ಸ್ಟ್ರೆಸ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ವೈದ್ಯರ ಹತ್ರ ಮಾತಾಡಿ ಅದಕ್ಕೆ ಕಾರಣ ಏನು ಅಂತ ಗೊತ್ತಾದಾಗ ನಾವು ಅದನ್ನ ಟ್ರೀಟ್ ಮಾಡ್ತಾ ಬರ್ಬೋದು. ಓಕೆ, ಇನ್ನು ಮುಖ್ಯವಾಗಿ ಬರೋದು ಏನಂದ್ರೆ ಮಹಿಳೆಯರು ಅತ್ಯಂತ ಕಾನ್ಶಿಯಸ್ ಆಗಿರೋದು. ಒಂದ್ ಕಡೆ ಸೌಂದರ್ಯ, ಇನ್ನೊಂದ್ ಕಡೆ ಅವ್ರು ಇರುವಂತಹ ಫಿಟ್ನೆಸ್ ಬಗ್ಗೆ ಅತ್ಯಂತ ಕಾನ್ಶಿಯಸ್ ಆಗಿರ್ತಾರೆ. ನೀವೆಲ್ಲೇ ಹೋದ್ರು ಸಹಿತ ನಾವು ತಿನ್ನುವಂತ ಆಹಾರ ತುಂಬಾ ಮಿತವಾಗಿ ತಿನ್ಬೇಕು ಅಂತ ಹೇಳ್ತಾರೆ, ಬಟ್ ಆದ್ರೂ ಕೂಡ ದಪ್ಪ ಆಗಿರ್ತಾರೆ. ಬಟ್ ಈಗ ಓವರ್ ಆಲ್ ಅಂದ್ರೆ ಈ ಅಧಿಕ ತೂಕ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ತೂಕ ಜಾಸ್ತಿ ಆಗೋದು, ಒಂದ್ ಕಡೆ ಹೊಟ್ಟೆ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಇದಕ್ಕೆ ಮೂಲ ಕಾರಣ ಏನಿರ್ಬೋದು, ಆಮೇಲೆ ಯಾವ ರೀತಿ ಮಾಡಿದ್ರೆ ಅವ್ರು ಸ್ವಲ್ಪ ಸರಿ ಹೋಗ್ಬೋದು ಅಂತ ತಮ್ಮ ಪ್ರಕಾರ ಹೇಳಿ? ಒಬೆಸಿಟಿ ಅನ್ನೋದು ಇಂಡಿಯಾದಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗೋಗಿದೆ ಇವಾಗ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಒಬ್ಬೊಬ್ರು ವಯಸ್ಸಾದ್ಮೇಲೆ, ಅಂದ್ರೆ ಇವಾಗ ಮಕ್ಕಳಾದ್ಮೇಲೆ ದಪ್ಪ ಆಗ್ತಾ ಹೊರಡ್ತಾರೆ. ಒಬ್ಬೊಬ್ರು ಸಣ್ಣ ಮಕ್ಕಳಿದ್ದಾಗ್ಲಿಂದಾನು ದಪ್ಪನೇ ಇರ್ತಾರೆ. ಅಂದ್ರೆ ಮುಂಚಿಂದ ನಾನು ಸ್ವಲ್ಪ ಗುಂಡುಗಿದ್ದೀನಿ ಅನ್ನೋದು ಬೇರೆ ವಿಷಯ, ಆದ್ರೆ ಸಡನ್ ಆಗಿ ನಾನು ದಪ್ಪ ಆದೆ, ಅತಿಯಾಗಿ ಬೊಜ್ಜು ಬರ್ತಾ ಇದೆ, ಹೊಟ್ಟೆಲಾಗ್ಲಿ ಅಥವಾ ಬೇರೆ ಕಡೆ ಆಗ್ಲಿ ಬೊಜ್ಜು ಬರ್ತಾ ಇದೆ ಅನ್ನೋದು ಒಂದು ವಿಷಯ. ಇದಕ್ಕೆ ಮೇಜರ್ ಆಗಿ ನಾವು ನೋಡ್ತಾ ಇರೋದು ಅಂತಂದ್ರೆ ಕಾನ್ಶಿಯಸ್ನೆಸ್ ಇಲ್ದಲೇ ಇರುವಂತಹ ಈಟಿಂಗ್. ಅಂದ್ರೆ ನನಗೆ ಬೇಜಾರಾಗ್ತಾ ಇದೆ, ನಾನು ಏನಾದ್ರೂ ಒಂದು ತಿಂತೀನಿ, ದುಃಖ ಆಗ್ತಿದೆ, ಏನೋ ಒಂದು ತಿಂತೀನಿ, ತುಂಬಾ ಖುಷಿಯಾಗಿದ್ದೀನಿ, ಪಾರ್ಟಿ ಮಾಡ್ತೀನಿ. ಎಲ್ಲಾ ಸಮಸ್ಯೆಗಳಿಗೂ ಊಟನೇ ಒಂದು ಪರಿಹಾರ ಅನ್ನೋ ತರ ತಿನ್ನಕ್ ಶುರು ಮಾಡಿದ್ದಾರೆ. ಸ್ಟ್ರೆಸ್ ಈಟಿಂಗ್ ಅಥವಾ ಹ್ಯಾಪಿನೆಸ್ ಈಟಿಂಗ್ ಈ ತರದ್ದು ಶುರುವಾಗಿದೆ. ಅದು ಒಂದು ರೀಸನ್. ಇನ್ನೊಂದು ನಾವು ಅವಾಗ್ಲಿಂದನೂ ಮಾತಾಡ್ತಾ ಇರೋ ಹಾಗೆ ನಮ್ಮ ಲೈಫ್ ಸ್ಟೈಲು.
ಕೂತು ಮಾಡುವಂತ ಕೆಲಸಗಳು ಜಾಸ್ತಿ ಆಗಿದೆ. ನಮ್ಮದೇ ಕೆಲಸ ಆದ್ರೂ ಕೂಡ ನಾವು ಬೆಳಗಿಂದ ಸಂಜೆವರೆಗೂ ಕೂತು ಕನ್ಸಲ್ಟ್ ಮಾಡೋದು ಅದೇ ತರ ಇದೆ ಎಲ್ಲರಲ್ಲೂ. ಈಗ ಸೆಡೆಂಟರಿ ಲೈಫ್ ಸ್ಟೈಲ್, ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಹೇಳ್ತೀವಲ್ಲ ಅದು ಜಾಸ್ತಿ ಆಗಿದೆ. ವರ್ಕ್ಔಟ್ ಫ್ರಮ್ ಹೋಮ್ ಕೂಡ ಸ್ವಲ್ಪ ಮಾಡ್ಬೇಕಾಗುತ್ತೆ ಅಲಾಂಗ್ ವಿತ್ ವರ್ಕ್ ಫ್ರಮ್ ಹೋಮ್. ಮತ್ತೆ ಹೆಚ್ಚಾಗಿ ಹಾರ್ಮೋನಲ್ ಇಶ್ಯೂಸ್ ಕೂಡ ಶುರು ಆಗ್ತಿದೆ ನಾವು ತಿಂತಾ ಇರೋ ಆಹಾರ ಇದನ್ನ ನೋಡ್ಕೊಂಡು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಅಂತಂದ್ರೆ ಇವಾಗ ನಾವು ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಜನ ಅತಿಯಾಗಿ ನೀರು ಸೇವಿಸೋದು ಅಥವಾ ಅತಿಯಾಗಿ ಫಾಸ್ಟಿಂಗ್ ಮಾಡೋದು, ಆ ತರ ಕ್ರ್ಯಾಶ್ ಡಯಟ್ ಗಳನ್ನ ಫಾಲೋ ಮಾಡೋದು, ಕ್ರ್ಯಾಶ್ ಅಂದ್ರೆ ಸಡನ್ ಆಗಿ ಎಕ್ಸರ್ಸೈಸಸ್ ಜಾಸ್ತಿ ಮಾಡೋದು ಆಮೇಲೆ ನಿಲ್ಸ್ಬಿಡೋದು, ಈ ತರದೆಲ್ಲ ರೀಸನ್ ಗಳನ್ನ ನಾವು ನೋಡ್ತಾ ಇದೀವಿ. ಇದಕ್ಕೆ ಪರಿಹಾರನೂ ಅಲ್ಲೇ ಇದೆ. ಅಂದ್ರೆ ನೀವ್ ಏನ್ ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ಗಮನ ಇರಬೇಕು, ಎಷ್ಟು ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ಗಮನ ಇರಬೇಕು. ಸಣ್ಣ ಮಕ್ಕಳಲ್ಲಿ ಹೇಳ್ಬೇಕಂತಂದ್ರೆ ಪೇರೆಂಟ್ಸೇನೆ ಸ್ವಲ್ಪ ಆ ಇದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅಂದ್ರೆ ಮಗು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಒಂದಷ್ಟು ಹೊಟ್ಟೆಗೆ ತಿನ್ನಿಸ್ಬಿಡೋದು, ಮತ್ತೆ ರಾತ್ರಿ ಊಟ, ಮತ್ತೆ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದ್ ಲೋಟ ಹಾಲು. ಅಂದ್ರೆ ಜೀರ್ಣಶಕ್ತಿ ಕೂಡ ಇರ್ಬೇಕಲ್ವಾ ಮಗುವಿನಲ್ಲಿ ಅಷ್ಟೊಂದು. ಒಂದು ವಯಸ್ಸಿಗೆ ಬಂದಾದ್ಮೇಲೆ ಅಯ್ಯೋ ನೀನ್ ದಪ್ಪ ಆಗ್ತಿದ್ಯಾ, ಹಿಂಗ್ ಡಯಟ್ ಮಾಡು ಹಂಗ್ ಡಯಟ್ ಮಾಡು ಅಂತ ಹೇಳಕ್ಕಿಂತ ಮಗುವಿನ ಜೀರ್ಣಶಕ್ತಿಗೆ ಕರೆಕ್ಟ್ ಆಗಿ ನಾವು ಆಹಾರವನ್ನ ಕೊಡ್ತಾ ಹೋದ್ರೆ ಬೆಟರ್ ಅನ್ಸುತ್ತೆ. ಇದು ಇಂಪಾರ್ಟೆಂಟ್. ಬಟ್ ಇದಲ್ದಲೇನೆ ಬೇರೆ ಇಶ್ಯೂಗಳು ಇದೆ. ಅಂದ್ರೆ ಥೈರಾಯ್ಡ್ ಇಶ್ಯೂ ಇರಬಹುದು, PCOS ಇರಬಹುದು, ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು, ಡಯಾಬಿಟೀಸ್ ಇರಬಹುದು. ಹೀಗೆ ಈ ರೀತಿ ಪ್ರಾಬ್ಲಮ್ಗಳಿಂದ ಕೂಡ ದಪ್ಪ ಆಗ್ತಾ ಹೊರಡುತ್ತೆ. ಇದ್ರ ಜೊತೆ ದಪ್ಪ ಆದ ಕೂಡ ನೆಕ್ಸ್ಟ್ ಎಲ್ಲರೂ ಸಹ ಅಟೆನ್ಷನ್ ಆಗಿ ತುಂಬಾ ಕಾನ್ಶಿಯಸ್ ಆಗಿ ಮಾಡೋದಂದ್ರೆ ಡಯಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. 3 ಹೊತ್ತು ಊಟ ಮಾಡೋರು ಇಲ್ಲ ನಾನು 2 ಹೊತ್ತು ಊಟ ಮಾಡ್ತೀನಿ, ಫ್ರೂಟ್ಸ್ ತಿಂತೀನಿ, ತರಕಾರಿ ತಿಂತೀನಿ ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ಡಯಟ್ ಆಕ್ಚುಲಿ ದೇಹಕ್ಕೆ ಯಾವಾಗ ಬೇಕು ಅಂತ? ಡಯಟ್ ಯಾವಾಗ ಬೇಕು ಅಂತಾದ್ರೆ ನಾವು ತಿನ್ನುವಂತ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ತಿನ್ನುವಂತ ಆಹಾರದೇ ಒಳ್ಳೆ ಆಹಾರ ಇತ್ತು, ಪೋರ್ಷನ್ಸ್ ಎಲ್ಲ ಕರೆಕ್ಟ್ ಆಗಿತ್ತು. ಈಗ ನಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಫ್ಯಾಟ್ಸ್ ಬೇಕು, ಲಿಪಿಡ್ಸ್ ಬೇಕು, ಎಲ್ಲಾ ತರದಂತ ಆಹಾರ ಬೇಕು. ಅದ್ ಕರೆಕ್ಟ್ ಆಗಿ ಪೋರ್ಷನ್ಸ್ ಇದ್ದಾಗ ಅದನ್ನೇ ಡಯಟ್ ಅಂತ ಹೇಳ್ತೀವಿ. ನೀವು ಪರ್ಟಿಕ್ಯುಲರ್ ಆಗಿ ಬೇರೆ ಕ್ರಾಶ್ ಡಯಟ್ ಆಗ್ಲಿ ಅಥವಾ ಕೀಟೋ ಡಯಟ್ ಆಗ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಕೆಲವರು ಹೇಳ್ತಾರೆ ಅನ್ನ ತಿನ್ನೋದ್ ಬೇಡ, ಅನ್ನ ತಿನ್ಬೇಡಿ ನೀವ್ ಸಣ್ಣ ಆಗ್ತೀರಾ, ಚಪಾತಿ ತಿನ್ಬೇಡಿ ನೀವ್ ಸಣ್ಣ ಆಗ್ತೀರಾ, ಬರೀ ತರಕಾರಿ ತಿನ್ನಿ, ಬರೀ ಸೂಪ್ ಕುಡೀರಿ ಅಥವಾ ಜ್ಯೂಸ್ ಕುಡೀರಿ ಸಣ್ಣ ಆಗೋಗ್ತೀರಾ. ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಹೇಳಿದ್ರು ಅಂತ ಕೇಳಿ ಸ್ಟಾರ್ಟ್ ಮಾಡಿ 1 ವಾರ 15 ದಿನ, ಮ್ಯಾಕ್ಸಿಮಮ್ 25 ದಿನ ಮಾಡ್ತಾರೆ. ಅದಾದ ನಂತರ ಬ್ಯಾಕ್ ಟು ನಾರ್ಮಲ್. ತಿನ್ನೋದಕ್ಕಿಂತ ಅತಿ ಹೆಚ್ಚಾಗಿ ತಿಂತಾರೆ, ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಸೊ ಅದನ್ನೆಲ್ಲ ಮಾಡೋದ್ ಬಿಟ್ಟು ದಿನನಿತ್ಯ ಆಹಾರ ಸೇವನೆ ಮಾಡ್ಬೋದು. 2 ಹೊತ್ತು ತಿಂದ್ರು ಸಹ ಅದು ಪೌಷ್ಟಿಕಾಂಶ ಚೆನ್ನಾಗಿರುವಂತ ಆಹಾರ ತಿಂದ್ರೆ ಹೆಲ್ದಿ ಆಗಿರ್ಬೋದು. ಅದ್ರಲ್ಲಿ ನಾವು ನೋಡ್ಬೇಕು ಅಂತ ಆದ್ರೆ ನ್ಯಾಚುರೋಪತಿ ಪ್ರಕಾರ ದಿನನಿತ್ಯ 2 ಬಾರಿ ಊಟ ಮಾಡುವಂಥದ್ದು, ನಮ್ಮ ಜೀರ್ಣಶಕ್ತಿ ಹೆಚ್ಚಾಗಿರುವಂತಹ ಟೈಮಲ್ಲಿ ಊಟ ಮಾಡಿದ್ರೆ ಅದು ಕರೆಕ್ಟ್ ಆಗಿ ತಿಂದಿರುವಂತ ಆಹಾರ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗಿ ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಇನ್ಸ್ಟೆಡ್ ಆಫ್ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ತೂಕ ಹೆಚ್ಚಾಗೋಕೆ ಸಾಧ್ಯ ಆಗಲ್ಲ. ಅಂದ್ರೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಏನಂತಂದ್ರೆ ಮೀಡಿಯಾಗಳಲ್ಲಿ ಅಥವಾ ಎಲ್ಲ ಕಡೆ ಸಹಿತ ನೋಡೋದಾದ್ರೆ ಒಬ್ರು ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾರೆ, ಒಬ್ರು ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ. ಅಂದ್ರೆ ದಪ್ಪ ಇರೋರು ಯಾವ ರೀತಿ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮೊದಲನೇದಾಗಿ ದಪ್ಪ ಇರೋರು ಯೋಚನೆ ಮಾಡ್ಬೇಕಾಗಿರೋದು, ನಾನು ಊಟ ಮಾಡ್ಬೇಕಾದ್ರೆ ನನಗೆ ಹಸಿವು ಆಗ್ತಾ ಇದೆಯೋ ಇಲ್ವೋ ಅನ್ನೋದು. ಸಾಮಾನ್ಯವಾಗಿ ಇವಾಗ ಬರ್ತಾ ಇರೋ ಟ್ರೆಂಡ್ ಹೇಗಿದೆ ಅಂತಂದ್ರೆ ಎವ್ರಿ 2 ಅವರ್ಸ್ ಏನಾದ್ರೂ ಒಂದ್ ತಿಂತಾ ಇರ್ಬೇಕು, ಎವ್ರಿ 2 ಅವರ್ಸ್ ಏನಾದ್ರೂ ಒಂದ್ ಕುಡಿತಾ ಇರ್ಬೇಕು. ಇಲ್ಲ ಅಂತಂದ್ರೆ ಹಸಿವು ಜಾಸ್ತಿ ಆದಾಗ ನಾನು ಏನೇನೋ ತಿಂದು ಬಿಡ್ತೀನಿ ಅನ್ನೋದು. ಫಸ್ಟ್ ಮೈಂಡ್ ಕಂಟ್ರೋಲ್ ಇರಬೇಕು. ನಾನು ಏನ್ ತಿಂತಾ ಇದ್ದೀನಿ ಅದು ನನಗೆ ಸರಿನೋ ಇಲ್ವೋ ಅನ್ನೋ ಕಂಟ್ರೋಲ್ ಒಂದ್ಸಲಿ ಬಂತು ಅಂತಂದ್ರೆ ಅವಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಅತಿಯಾಗಿ ನೀರು ಕುಡಿಯೋದು. ಅಂದ್ರೆ ಜಾಸ್ತಿ ಡಿಹೈಡ್ರೇಟೆಡ್ ಆಗ್ಬಿಡ್ತೀನಿ ನಾನು, ಹೈಡ್ರೇಷನ್ ಜಾಸ್ತಿ ಆದ್ರೆ ಅವಾಗ ನನಗೆ ಹಸಿವು ಕಮ್ಮಿ ಆಗುತ್ತೆ, ನಾನು ಊಟ ಕಮ್ಮಿ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಊಟ ಮಾಡೋಕ್ಕೂ ಮುಂಚೆ ಒಂದಷ್ಟು ನೀರು ಕುಡಿದು ಬಿಡೋದು. ಒಬ್ಬೊಬ್ರಂತೂ ನಾನು ಇಡೀ ದಿನದಲ್ಲಿ ನೀರು ಕುಡಿಯೋದು ಮರ್ತು ಬಿಡ್ತೀನಿ ಅಂತಂದ್ಬಿಟ್ಟು ಎದ್ದ ತಕ್ಷಣ 2.5-3 ಲೀಟರ್ ನೀರು ಕುಡಿದು ಬಿಡೋದು. ಅವಾಗ ಏನಾಗುತ್ತೆ, ನಮ್ ಡೈಜೆಸ್ಟಿವ್ ಪವರ್ ಅಗ್ನಿ ಅಂತ ಏನ್ ಹೇಳ್ತೀವಿ ಅದು ಬೆಳಗ್ಗೆನೆ ನಾಶ ಆಗಿ ಹೋಗುತ್ತೆ. ಅದಾದ್ಮೇಲೆ ನೀವು ಏನ್ ತಿಂದ್ರು ಅದು ಡೈಜೆಸ್ಟ್ ಆಗಲ್ಲ. ಡೈಜೆಸ್ಟ್ ಆದ್ಮೇಲೆ ಯಾವ್ಯಾವ ಧಾತುಗಳಿಗೆ ಸೇರ್ಬೇಕು ಆ ಧಾತುಗಳಿಗೆ ಸೇರಲ್ಲ, ಉಲ್ಟಾ ಅದು ಫ್ಯಾಟ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿನೇ ನಾನು ಇಷ್ಟೆಲ್ಲಾ ಮಾಡಿದ್ರು ಕೂಡ ನನಗೆ ಏನು ಉಪಯೋಗ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ನನಗೆ ಹಸಿವು ಆಗ್ತಿದ್ಯಾ, ನಾನು ತಿನ್ಬೇಕು ಅಂತಂದ್ರೆ ಎಷ್ಟು ತಿನ್ಬೇಕು, ಇನ್ನೇನ್ ನನ್ಗೆ ಹೊಟ್ಟೆ ತುಂಬಿತು ಇನ್ನೊಂದು ಸ್ವಲ್ಪ ತಿನ್ಬಹುದು ಅನ್ನೋವಾಗ್ಲೇನೆ ಸ್ಟಾಪ್ ಮಾಡ್ಬೇಕು. ಯಾಕೆಂತಂದ್ರೆ ಒಳಗಡೆ ಹೋಗಾದ್ಮೇಲೆ ನೀರು ಕುಡಿಯೋದಕ್ಕೂ ಒಂದ್ ಸ್ವಲ್ಪ ಜಾಗ ಬೇಕು, ಮತ್ತೆ ಅದೆಲ್ಲ ಮಿಕ್ಸ್ ಆಗಿ ಒಂದು ಜೀರ್ಣಕ್ರಿಯೆ ಏನಾಗ್ಬೇಕಲ್ಲ ನಮ್ಮ ಹೊಟ್ಟೆನಲ್ಲಿ, ಅದಕ್ಕೂ ಕೂಡ ಸ್ವಲ್ಪ ಗಾಳಿ ಹೋಗುವಷ್ಟು ಜಾಗ ಕೊಡ್ಬೇಕು. ಹಾಗಾಗಿ ಊಟನ ನಮ್ಗೆ ಇನ್ನೇನ್ ಮುಗೀತು, ಇನ್ನೇನು ನಮ್ಗೆ ಹೊಟ್ಟೆ ತುಂಬಿತು ಅನ್ಬೇಕಾದ್ರೇನೆ ನಿಲ್ಲಿಸ್ಬೇಕು.